ನನ್ನ ಪ್ರತಿ ವರ್ಷನೂ ಕೂಡ ನಂದ್ರಲ್ಲೂ ಕೂಡ 2-3 ಔಟ್ ಆಫ್ ಔಟ್ ಇರ್ತದೆ. ನಾನು ಈ ಸರಿ ಒಂದು 5 ರಿಂದ 8 ಔಟ್ ಆಫ್ ಔಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ಆಲ್ರೆಡಿ ಪ್ರಿಪರೇಟರ್ ನಲ್ಲಿ ಕೂಡ 3 ಔಟ್ ಆಫ್ ಔಟ್ ಆಗಿದೆ. ಇನ್ನ ಮಿಕ್ಕಿದ ಮಕ್ಕಳು ಕೂಡ 97, 98 ನಲ್ಲಿ ಇದ್ದಾರೆ. ಸಮ್ಮರಿಗಳನ್ನ ಹೇಳಿದೆ 3 ಪದ್ಯಗಳು, ಜಾಸ್ ಪೋಯಮ್ ಇರ್ಬೋದು, ಸೊ ಮತ್ತೆ ಗ್ರ್ಯಾಂಡ್ ಮಾ ಕ್ಲಾಸಿಕಲ್ ಇರ್ಬೋದು, ಐ ಆಮ್ ದ ಲ್ಯಾಂಡ್ ಇರ್ಬೋದು. ಈ 3 ಸಮ್ಮರಿಗಳನ್ನ ಒಂದು ದಿನಕ್ಕೆ ಒಂದರಂತೆ ಕಲ್ತ್ಕೊಂಡು ಕೂಡ ಅವ್ರಿಗೆ 4+3 7 ಮಾರ್ಕ್ಸ್ ಕೊಡ್ತದೆ. ಸೊ 7+4 11 ಮಾರ್ಕ್ಸ್ ಆಯಿತು. ಅದ್ರ ಜೊತೆಗೆ ನಮಗೆ ಪ್ಯಾಸೇಜ್ ಅಂತಕ್ಕಂಥದ್ದನ್ನು ಅವರೇ ಕೊಟ್ಟಿರ್ತಾರೆ. ಆ ಪ್ಯಾಸೇಜನ್ನು ಓದಿ ಅಲ್ಲಿ ಅವರು ಆರಾಮಾಗಿ ಅಂಕಗಳನ್ನು 4 ಮಾರ್ಕ್ಸನ್ನು ಪಡ್ಕೊಬೋದು, 15 ಆಗ್ತದೆ. ಅದ್ರ ಜೊತೆಗೆ ನಮಗೆ ಪ್ರೊಫೈಲ್ ರೈಟಿಂಗ್ ಅಂತ ಹೇಳಿ ಕೊಡ್ತಾರೆ. Hello everyone, as you all know that in the last few videos that was about the EduTalk Hindi and Kannada subject, we have discussed lot of the important topics related to SSLC exams. In this video we are going to discuss about the English subject. So for this program, that is the EduTalk program, we would like to welcome our colleague, and that he is also a English subject expert. ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಗೆಲ್ಲ ಗೊತ್ತೇ ಇದೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ SLC ವಿದ್ಯಾರ್ಥಿಗಳನ್ನ ಗಣನೆಗೆ ತೆಗೆದುಕೊಂಡು ನಮ್ಮ ಮಕ್ಕಳು ಹೇಗೆ ಪ್ರತಿ ಒಂದು ಸಬ್ಜೆಕ್ಟ್ ಅಲ್ಲೂ ಕೂಡ ಹೆಚ್ಚು ಅಂಕಗಳನ್ನ ಗಳಿಸಬಹುದು, ಔಟ್ ಆಫ್ ಔಟ್ ಅನ್ನ ಹೇಗೆ ತೆಗಿಬಹುದು ಅನ್ನೋದಕ್ಕೆ ನಾವು ಆಲ್ರೆಡಿ ಈಗ ಕನ್ನಡ, ಮ್ಯಾಥ್ಸ್ ಮತ್ತೆ ಹಿಂದಿಯಲ್ಲಿ ಮಾತಾಡಿದೀವಿ. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ನಮ್ಗೆ ಕಾಮೆಂಟ್ ಅಲ್ಲಿ ಮತ್ತೆ ನಮ್ಗೆ ಸಿಕ್ದಾಗ ಕೇಳ್ತಾ ಇದ್ರು, ಸರ್ ನಮ್ಗೆ ಇದೇ ರೀತಿ ಇಂಗ್ಲಿಷ್ ಸಬ್ಜೆಕ್ಟ್ ಕೂಡ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಅದ್ರಲ್ಲಿ ಏನಾದ್ರು ಟ್ರಿಕ್ಸ್ ಇದೆಯಾ, ಅಥವಾ ಅದ್ರಲ್ಲಿ ನಾವು ಹೇಗೆ ಹೆಚ್ಚು ಅಂಕಗಳನ್ನ ಗಳಿಸಬಹುದು ಅನ್ನೋದ್ರ ಬಗ್ಗೆ ನಮ್ಗೆ ಪ್ರಶ್ನೆ ಕೇಳ್ತಾ ಇದ್ರು. ಹಾಗಾಗಿ ನಾನು ಮೂಯಿನ ಹತ್ರ ಮಾತಾಡಿದಾಗ, ಸರ್ ನಾವ್ ಯಾಕೆ ಮಂಜು ಸರ್ನ ಕಾಂಟ್ಯಾಕ್ಟ್ ಮಾಡಬಾರ್ದು, ಮಂಜು ಸರ್ ಇದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ಅವ್ರನ್ನೇ ಕರೆದು ಮಾತಾಡಬಾರ್ದು ಅಂತ ಹೇಳಿದ್ರು. ಹಾಗಾಗಿ ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ನಾವು ನಮ್ಮ ನೆಚ್ಚಿನ ಗೆಳೆಯನಾದಂತ ಮಂಜು ಸರ್ನ ಈ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಾ ಇದ್ವಿ. ಸರ್ ನಿಮ್ಗೆ ಆಧಾರದ ಸ್ವಾಗತ, ಸುಸ್ವಾಗತ ಸರ್. Welcome to the program, sir Manjunath. Thank you, sir. Thanks for joining us for this EduTalk program. Thank you. So, sir, as you know that we are conducted lot of other classes, that is the videos related to EduTalk. Yes. The students are facing lot of the problem in English second language. Yes, because it's a rural area. Yeah. So what we want from your side is, sir, if a student want to score out of 8 marks, that is 80 out of 80 if you want to score in English, so what are the tips and what are the important key factors that he should be kept in mind to score out of 8? I request you to speak both in Kannada and as well as English, because a lot of the students won't understand total English. So I request you to talk in the video that is Kannada language. Okay. I hand over the video to you, sir. Okay, please. sure, sir. Good evening, children. So myself Manjunath, working as an assistant teacher in English subject. So it is very easy to score out of 8 in English. Only the thing we need to do is we should like the subject. ನಾವು ಸಬ್ಜೆಕ್ಟ್ ಅನ್ನ ಇಷ್ಟಪಡಬೇಕು. ಯಾಕೆ ಅಂದ್ರೆ ಮಕ್ಕಳ ನೋಡಿ, ನಮ್ಮ ಮನೆಯಲ್ಲಿ ನಮ್ಗೆ ಏನಾದ್ರೂ ಒಂದು ಡ್ರೆಸ್ ಇಷ್ಟ ಆಯ್ತು ಅಂದ್ರೆ ನಾವು ಅದನ್ನ ತೆಗೆಸ್ಕೊಳ್ಳೋಗಂಟ ಬಿಡೋದೇ ಇಲ್ಲ. ಹಾಗೆ ಸಬ್ಜೆಕ್ಟ್ನು ಅಷ್ಟೇ, ನಮ್ಗೆ ಯಾವಾಗ ಇಷ್ಟ ಆಗುತ್ತೆ ನಾವು ಅದ್ರ ಬಗ್ಗೆ ನಮ್ಮ ಆಸಕ್ತಿ, ಇಂಟ್ರೆಸ್ಟ್ ಅನ್ನೋದೇನಾಗ್ತದೆ ಜಾಸ್ತಿ ಆಗ್ತಾ ಹೋಗ್ತದೆ. ಫಸ್ಟ್ಲಿ ವಿ ಶುಡ್ ಲೈಕ್ ಟು ಇಂಗ್ಲಿಷ್, ಇದು ನಮ್ಮ ತಲೆನಲ್ಲಿ ಇಟ್ಕೊಬೇಕು. ಮತ್ತೊಂದು ವಿಚಾರ ಏನು ಅಂದ್ರೆ, ಇಂಗ್ಲಿಷ್ ನಲ್ಲಿ ನಾಟ್ ಓನ್ಲಿ ಇನ್ ಇಂಗ್ಲಿಷ್, ಇನ್ ಆಲ್ ದ ಸಬ್ಜೆಕ್ಟ್ಸ್ ವರ್ಬ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ರಿಯಾಪದಗಳು. ಸೊ ಇನ್ನು ಕ್ರಿಯಾಪದಕ್ಕೆ ಮತ್ತೊಂದು ಹೆಸರನ್ನ ಹೇಳ್ಬೇಕು ಅಂದ್ರೆ ನಾವು ಏನೇನ್ ಮಾಡ್ತೀವಿ, ಕೆಲಸಗಳು ಅಂತ ಹೇಳ್ಬೋದು. ಒಬ್ಬ ಮನುಷ್ಯನಿಗೆ ಹೆಸರಿಲ್ಲ ಅಂದ್ರೂ ಬೇಕಾದ್ರೆ ಐಡೆಂಟಿಫಿಕೇಶನ್ ಮಾಡಬಹುದು, ಆದ್ರೆ ಆತನಿಗೆ ಕೆಲಸ ಇಲ್ಲ ಅಂದ್ರೆ ಐಡೆಂಟಿಫಿಕೇಶನ್ ಸಿಗೋದಿಲ್ಲ. ಹಾಗೆ ನಮ್ಮ ಇಂಗ್ಲಿಷ್ ಗ್ರಾಮರ್ ಅಂತ ಬಂದ್ರೆ ವರ್ಬ್ಸ್ ತುಂಬಾ ತುಂಬಾ ಇಂಪಾರ್ಟೆಂಟು. ಬೇಸ್ಡ್ ಆನ್ ದ ವರ್ಬ್ಸ್ ಇಟ್ ಸೆಲ್ಫ್ ನಮ್ಗೆ ಇಂಗ್ಲಿಷ್ ನಲ್ಲಿ 4 ರಿಂದ 6 ಮಾರ್ಕ್ಸ್ಗಳು ಬರ್ತವೆ. ಮೊದಲನೇದಾಗಿ ನಾವು ಮೊದಲ 16 ಕ್ವಶನ್ಗಳು ಏನ್ ಬರ್ತವೆ, ಅವು ಬೋತ್ ಟಾಪರ್ಸ್ ಮತ್ತೆ ಏನು ಡಲ್ಲರ್ಸ್ ಇರ್ತಾರೆ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕೆಂದ್ರೆ ಯಾವುದೇ ಎವ್ಯಾಲ್ಯೂಯೇಟರ್ ನ ಇಂಪ್ರೆಸ್ ಮಾಡಬೇಕಂದ್ರೆ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತೀವಿ. ಮೊದಲ 16 ಅಂಕಗಳಿಗೆ ನಾವು 16 ಅಂಕಗಳನ್ನ ಸ್ಕೋರ್ ಮಾಡ್ಕೊಂಡ್ರೆ ಮುಂದೆ ನಮ್ಮ ಅಂಕಗಳು ಬಹಳ ಸುಲಲಿತವಾಗಿ ಈಸಿಯಾಗಿ ವಿ ಕ್ಯಾನ್ ಸ್ಕೋರ್. ಎರಡನೇ ಪಾಯಿಂಟ್, ನಮ್ಮ ಮಕ್ಕಳು ಏನ್ ತಲೆನಲ್ಲಿ ಇಟ್ಕೊಬೇಕು ಅಂದ್ರೆ, ಅಯ್ಯೋ ಎಕ್ಸಾಮ್ ಬಂದ್ಬಿಡ್ತು, ಇನ್ನು ಸಿಲೆಬಸ್ ಕವರ್ ಮಾಡ್ಕೊಂಡಿಲ್ವಲ್ಲಪ್ಪ, ಯಾವಾಗಪ್ಪ ಓದೋದು ಅಂತ ಬಹಳ ಇದ್ ಮಾಡ್ತೀವಿ. But the thing need is very simple. We should keep it in our brain. We are going to write the examination only for 38 questions. 38. It is very simple number that we should keep. ಆ ಚಾಪ್ಟರ್ ಕವರ್ ಮಾಡಿಲ್ಲ ಅನ್ನೋದು ಬದಲು ನೇರವಾಗಿ ನಾವು ಸಿಂಪಲ್ ಆಗಿ ತಗೊಬೇಕು. ಅದರಲ್ಲಿ ಕೂಡ 16 ಮಾರ್ಕ್ಸ್ ಬಂದ್ರೆ ನಮಗೆ ವಿ ಆರ್ ಗೋಯಿಂಗ್ ವಿತ್ ಗ್ರಾಮರ್ ಅಂಡ್ ವೊಕ್ಯಾಬ್ಯುಲರಿ.
So in that also we can find few of the easy things. As I already said, we should know about the verbs. ನಾವು ವರ್ಬ್ಸ್ ಬಗ್ಗೆ ತಿಳ್ಕೊಂಡಿರ್ಬೇಕು. ಕ್ರಿಯಾಪದಗಳು, ಈ ಕ್ರಿಯಾಪದಗಳಲ್ಲಿ ನಾವು ಸಾಮಾನ್ಯವಾಗಿ ಮೇನ್ ವರ್ಬ್ಸು, ಆಕ್ಸಿಲರಿ ವರ್ಬ್ಸು, ಮಾಡಲ್ ವರ್ಬ್ಸ್ ಅಂತ ಹೇಳಿ ನೋಡ್ತೀವಿ. ಮೇನ್ ವರ್ಬ್ಸು, ಆಕ್ಸಿಲರಿ ವರ್ಬ್ಸು, ಮಾಡಲ್ ವರ್ಬ್ಸು. ಆ ವರ್ಬ್ಸ್ಗಳು, ವರ್ಬ್ ಫಾರ್ಮ್ಸು ಜೊತೆಗೆ ನಮ್ಗೆಲ್ಲ ಪ್ರಾಕ್ಟೀಸ್ ಮಾಡಿಸಿರ್ತಾರೆ ಮಕ್ಕಳ ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಂತೇಳಿ ಮಾಡ್ತಿರ್ತಾರೆ. ಮೂರು ಫಾರ್ಮ್ಗಳನ್ನ ಅಂದ್ರೆ ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ಸ್ ಅನ್ನ ನಾವು ಮೊದಲು ತಿಳ್ಕೊಬೇಕಾಗ್ತದೆ. ಆ ಫಾರ್ಮ್ಸು ಮತ್ತೆ ಟೆನ್ಸ್ ಫಾರ್ಮ್ಸ್ ಬಂದಾಗ ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು, ಫ್ಯೂಚರ್ ಟೆನ್ಸು ಅದ್ರ ಬಗ್ಗೆ ತಿಳ್ಕೊಂಡಿದ್ರೆ ನಮಗೆ ಬಹಳ ಈಸಿಯಾಗಿ ಎಕ್ಸಾಮ್ ನಲ್ಲಿ ಸ್ಕೋರ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಸೊ ಮೊದಲನೇದಾಗಿ ಈ ವರ್ಬ್ ಫಾರ್ಮ್ಸ್ ಮೇಲೆ, ರೂರಲ್ ಏರಿಯಾ ಆಗಿರೋದ್ರಿಂದ ಸ್ವಲ್ಪ ನಾನು ಕನ್ನಡ ಜಾಸ್ತಿ ಬಳಸ್ತಾ ಇದ್ದೀನಿ ಆ ಮಕ್ಕಳಿಗೆ ಅರ್ಥ ಆಗ್ಲಿ ಅಂತೇಳಿ. ಸೊ ಕ್ವಶನ್ ಟ್ಯಾಗ್ ಅಂತಕ್ಕಂಥದ್ದು ಬರ್ತದೆ. ನಮ್ಮ ಮಕ್ಕಳು, ಎಷ್ಟೋ ಮಕ್ಕಳು ಅನ್ಕೊಂತಾರೆ ಕ್ವಶನ್ ಟ್ಯಾಗು ಬಹಳ ಕಷ್ಟ ಸರ್, ಏನ್ ಮಾಡಿದ್ರು ನಮ್ಗೆ ಅರ್ಥ ಆಗ್ತಾ ಇಲ್ಲ ಹಾಗೆ ಹೀಗೆ ಅಂತ. ಬಹಳ ಸಿಂಪಲ್. ಕ್ವಶನ್ ಟ್ಯಾಗ್ ಮಾಡೋದಂತೂ ಬಹಳ ಈಸಿ. ನಮ್ಮ ಲೈಫಲ್ಲಿ ಕೂಡ ನಾವು ಅಳವಡಿಸ್ಕೊಂಡಿದೀವಿ. ನಾವು ಒಂದು ಅಂಗಡಿ ಹೋದ್ರು ಕೂಡ ಏನಾದ್ರು ಒಂದು ಬಟ್ಟೆ ನೋಡಿದ್ರೆ ಚೆನ್ನಾಗಿದೆ ಅಂತ ಫಸ್ಟ್ ಹೇಳಿ ಅಲ್ವಾ ಅಂತ ಹೇಳಿ ಕ್ವಶನ್ ನ ಸೇರಿಸ್ತೀವಿ. ಹಾಗೆ ಇಲ್ಲೂ ಅಷ್ಟೇ, ಕ್ವಶನ್ ಟ್ಯಾಗ್ ಅಲ್ಲಿ ಸೇರಿಸ್ತಾ ಹೋಗ್ತೀವಿ. ಇದನ್ನು ಕೂಡ ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು. ಒಂದು ಸೆಂಟೆನ್ಸ್ ಕೊಟ್ಟಾಗ ಅಲ್ಲಿ ಸಾಮಾನ್ಯವಾಗಿ ಆಕ್ಸಿಲರಿ ವರ್ಬ್ ಅಥವಾ ಮಾಡಲ್ ವರ್ಬ್ಸ್ ಬಂದಿರುತ್ತೆ. ಕೆಲವೊಮ್ಮೆ ಬಂದಿಲ್ಲೇ ಮೇನ್ ವರ್ಬ್ಸ್ ಕೂಡ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಈಗ ಹಿ ಈಸ್ ಗೋಯಿಂಗ್ ಟು ಪ್ಲೇ ಅಂತ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ನೋಡ್ಬೋದು ಈಸ್ ಅಂತಕ್ಕಂಥ ಸೆಂಟೆನ್ಸ್ ವರ್ಬ್ ಬಂದಿದೆ. ಆ ಈಸ್ ಅನ್ನತಕ್ಕಂಥ ಸೆಂಟೆನ್ಸ್ ಬಂದಿದಾಗ ಆ ರೀತಿ ಒಂದು ಹೆಲ್ಪಿಂಗ್ ವರ್ಬ್ಸ್ ಏನಿದೆ ಜನರಲ್ ಆಗಿ ನಾವು ಜ್ಞಾಪಕ ಇಟ್ಕೋಬೇಕು ಅಂದ್ರೆ ಆಮ್, ಈಸ್, ಆರ್, ವಾಸ್, ವರ್, ಹ್ಯಾಸ್, ಹ್ಯಾವ್, ಹ್ಯಾಡ್, ಜೊತೆಗೆ ಮೋಡಲ್ಸ್ ಅಂತ ಬಂದ್ರೆ ವಿಲ್, ವುಡ್, ಕ್ಯಾನ್, ಕುಡ್, ಶಲ್, ಶುಡ್, ಮೇ, ಮೈಟ್, ಇವೆಲ್ಲವನ್ನ ಏನ್ ನೋಡ್ತೀವಿ ನಾವು. ಸೊ ಆ ವರ್ಬ್ಸ್ ನಮ್ಮ ತಲೆನಲ್ಲಿದ್ರೆ ಏನಿಲ್ಲ, ಅದ್ರ ಮುಂದೆ ನಾಟ್ ಬಂದಿದ್ಯಾ ಅನ್ನೋದನ್ನ ನೋಡ್ಬೇಕು. ಬಂದಿಲ್ಲ ಅಂದಾಗ ಇದು ಒಂದು ಸಿಂಪಲ್ ಟ್ರಿಪ್ಸ್, ಬಹಳ ಸಿಂಪಲ್. ಆ ಒಂದು ಹೆಲ್ಪಿಂಗ್ ವರ್ಬ್ಸ್ ಅನ್ನ ಐಡೆಂಟಿಫಿಕೇಶನ್ ಮಾಡ್ಕೊಂಡು ನಾಟ್ ಇಲ್ಲ ಅಂದ್ರೆ ಅದನ್ನ ಅದಕ್ಕೆ ಗಂಟು ಹಾಕ್ಬೇಕು. ಫಾರ್ ಎಕ್ಸಾಂಪಲ್ ನಾನು ಅವಾಗಲೇ ಕೊಟ್ಟಂಗೆ ಹಿ ಈಸ್ ಗೋಯಿಂಗ್ ಟು ಪ್ಲೇ ಅನ್ನೋ ಈಸ್ ಅನ್ನ ಐಡೆಂಟಿಫೈ ಮಾಡ್ಕೊಂಡು ನಾಟ್ ಕೊಟ್ಟಿಲ್ಲ, ಈಸ್ಗೆ ನಾಟ್ ಸೇರಿಸಿದ್ರೆ ಈಸಂಟ್ ಆಗ್ತದೆ. ಹಾಗೆ ಅದ್ರ ಹಿಂದೆ ನೋಡ್ಬೋದು, ಈಸ್ ಇಂದ ಹಿಂದೆ ಒಂದು ವ್ಯಕ್ತಿಯ ಹೆಸರು ಅಥವಾ ಪ್ರನೌನ್ ಅನ್ನ ಕೊಟ್ಟಿರ್ತಾರೆ. ಅಲ್ಲಿ ಹೆಸರಾದ್ರೂ ಕೊಟ್ಟಿರ್ಬೋದು ಅಥವಾ ಪ್ರನೌನ್, ಅದರ ಬದಲಾಗಿ ಹಿ ಅಂತ ಕೊಟ್ಟಿದ್ರಲ್ಲ ಆ ರೀತಿ ಕೊಟ್ಟಿರ್ತಾರೆ. ಸೊ ಅದನ್ನ ಸೇರಿಸಿದ್ರೆ ನಮ್ಗೆ ಈಸಂಟ್ ಹಿ ಆಗ್ತದೆ. ಇದು ಬಹಳ ಸಿಂಪಲ್ ಟಿಪ್ಸು. ಏನಂದ್ರೆ ಅಲ್ಲಿ ಕೊಟ್ಟಿರುವಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಅನ್ನ ಫಸ್ಟ್ ಐಡೆಂಟಿಫೈ ಮಾಡ್ಬೇಕು. ಅದ್ರ ಮುಂದೆ ನಾಟ್ ಬಂದಿದ್ಯಾ ಅಂತ ನೋಡ್ಕೊಬೇಕು. ಬಂದಿಲ್ಲ ಅಂದ್ರೆ ನಾಟ್ ಅನ್ನ ಜಾಯಿನ್ ಮಾಡ್ಬೇಕು. ಬಂದಿದ್ರೆ ಕಿತ್ತಾಕ್ಬೇಕು. ಹಿ ಈಸ್ ನಾಟ್ ಗೋಯಿಂಗ್ ಟು ಪ್ಲೇ ಅಂತ ಬಂದಿದ್ರೆ ಅಲ್ಲಿ ನಾಟ್ ಅನ್ನ ಕಿತ್ತಾಕಿ ಹಿ ಈಸ್ ಹಿ ಆಗಿ ನಾವು ಕ್ವಶನ್ ಟ್ಯಾಗ್ ಅನ್ನ ಮಾಡ್ಬೇಕು. ನೋಡಿ, 1 ಮಾರ್ಕ್ಸು ನಮ್ಗೆ ವರ್ಬ್ಸ್ ಮೇಲೆ ಬಹಳ ಸುಲಭವಾಗಿ ಎತ್ಕೊಬಹುದು. ಕೆಲವೊಮ್ಮೆ ಏನ್ ಮಾಡಿರ್ತಾನೆ ಅಂದ್ರೆ ನಾನು ಹೇಳ್ದಂಗೆ ಈ ಹೆಲ್ಪಿಂಗ್ ವರ್ಬ್ಸು ಆಮ್ ಇರ್ಬಹುದು, ಈಸ್ ಇರ್ಬಹುದು, ಆರ್ ಇರ್ಬಹುದು, ವಾಸ್ ಇರ್ಬಹುದು, ವರ್ ಇರ್ಬಹುದು, ಹ್ಯಾಸು, ಹ್ಯಾವು, ಹ್ಯಾಡು, ವಿಲ್ಲು, ವುಡ್ಡು ಇದ್ಯಾವುದನ್ನು ಕೂಡ ಕೊಟ್ಟಿರೋದಿಲ್ಲ. ಕೆಲವೊಮ್ಮೆ ಅಂತ ಸಂದರ್ಭದಲ್ಲಿ ಏನ್ ಮಾಡಿರ್ತಾನೆ, ಮೇನ್ ವರ್ಬ್ ಅನ್ನೇ ಕೊಟ್ಟಿರ್ತಾನ ಅವನು. ಆ ಮೇನ್ ವರ್ಬ್ ಅನ್ನು ಕೂಡ ನಾವು ಐಡೆಂಟಿಫಿಕೇಶನ್ ಮಾಡ್ಕೊಂಡ್ರೆ ಬಹಳ ಸುಲಭವಾಗಿ ಮಾರ್ಕ್ಸ್ ಅನ್ನು ನೋಡ್ಬೋದು. ಸೊ ಅಲ್ಲಿ ಏನು ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ V1 ಅಲ್ಲಿ ಕೊಟ್ಟಿದ್ರೆ ವಿ ಕ್ಯಾನ್ ಯೂಸ್ ಡೂ ಆರ್ ಡಸ್. ಹಾಗೆ ಪಾಸ್ಟ್ ಟೆನ್ಸ್ ಅಲ್ಲಿ ಕೊಟ್ಟಿದ್ರೆ ನಾವು ಡಿಡ್ ಅನ್ನ ಬಳಸಬೇಕಾಗ್ತದೆ. ಇದು ತಲೆನಲ್ಲಿ ಇಟ್ಕೊಬೇಕಾಗಿರೋದು. ಸಾಮಾನ್ಯವಾಗಿ ಈ ತರ ಕೇಳತಕ್ಕಂಥದ್ದು ಅಪರೂಪ ಆಗಿರ್ತದೆ. ಇದು ನಮ್ಮ ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಕೊಟ್ಟಿಲ್ಲ ಅಂದಾಗ ನಾವೇನು ಹೆಲ್ಪಿಂಗ್ ವರ್ಬ್ ಜೊತೆ ಹೇಳಿದ್ರೆ ನಾಟನ್ನ ಅಂಟಾಕೋದು ಅಥವಾ ಕಿತ್ತಾಕೋದು ಆ ಕೆಲಸವನ್ನ ಮಾಡ್ಬೋದು. ಸೊ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಮಧುಸೂದನ್ ಬ್ರಿಂಗ್ಸ್ ಕಾಫಿ ಅಂತ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿದಾಗ ನಮ್ಗೆ ನಾನು ಹೇಳ್ದಂಗೆ ಆಮ್ ಆಗ್ಲಿ, ಈಸ್ ಆಗ್ಲಿ, ಆರ್ ಆಗ್ಲಿ, ವಾಸ್ ಆಗ್ಲಿ, ವರ್ ಆಗ್ಲಿ ಯಾವುದನ್ನು ಕೂಡ ಕೊಟ್ಟಿಲ್ಲ. ಬ್ರಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ನೋಡ್ಬೋದು ಮಧುಸೂದನ್ ಅನ್ನೋದು ಎ ಪರ್ಸನ್ ನೇಮ್. ಆ ಪರ್ಸನ್ ನೇಮ್ ಮುಂದೆ ಏನಾಗಿದೆ, ಬ್ರಿಂಗ್ಸ್ ಅಂತ ಬಂದಿದೆ. ಅಂದ್ರೆ ಆ ಮಧುಸೂದನ್ ಅಂತಕ್ಕಂಥ ವ್ಯಕ್ತಿ 3rd ಪರ್ಸನ್ ಆಗ್ತಾನೆ. ಆತನ ಮುಂದೆ ಈ ರೀತಿ ಬಂದಾಗ ಅಲ್ಲಿ ಒಂದು ಎಸ್ ಅಂತ ಬಂದಿದೆ ನಮ್ಗೆ ಕಾಣ್ತಾ ಇದೆ. ಹಾಗಿದ್ದಾಗ ನಾವು ಡಸ್ ಅಂತ ನಮ್ಮ ಮುಂದೆ ಬರ್ತಕ್ಕಂಥ ವರ್ಬ್ ನಲ್ಲಿ ಎಸ್ ಸೇರ್ಕೊಂಡಿದೆ ಅಂದ್ರೆ ವಿ ಶುಡ್ ಕನ್ಸಿಡರ್ ದಟ್ ಒನ್ ಆಸ್ ಡಸ್ ಅಂತ. ಆ ಡಸ್ಗೆ ನಾನು ಆವಾಗಲೇ ಹೇಳ್ದಂಗೆ ನಾಟ್ ಕೊಟ್ಟಿದ್ರ ಇಲ್ವಾ ನೋಡಿ ಆಡ್ ಮಾಡೋದು ಡಸಂಟ್ ಆಗ್ತದೆ. ಮಧುಸೂದನ್ ಅಂತಕ್ಕಂಥದ್ದು 3rd ಪರ್ಸನ್ ಅಲ್ಲಿ ಬರ್ತಕ್ಕಂಥ ಸೊ ಒಂದು ಮಸ್ಕ್ಯುಲೈನ್ ಜೆಂಡರ್ ಬರೋದ್ರಿಂದ ಸೊ ಅಲ್ಲಿ ನಾವು ಹಿ ಅಂತ ಕನ್ಸಿಡರ್ ಮಾಡ್ತೀವಿ.
ಮಧುಸೂದನನವನ್ನ ನಾವು ಅವನು ಅಂತ ಹೇಳೋದ್ರಿಂದ ಅದೇನಾಗ್ತದೆ ಡಸಂಟ್ ಹಿ. ಅದನ್ನ ಬರ್ದೆ ಪಾಸ್ಟ್ ಟೆನ್ಸ್ ಫಾರ್ಮ್ ಅಲ್ಲಿ ಏನಾದ್ರು ಕೊಟ್ಟಿದ್ರೆ, ಫಾರ್ ಎಕ್ಸಾಂಪಲ್ ಸೇಮ್ ಸೆಂಟೆನ್ಸ್ ಮಧುಸೂದನ್ ಬ್ರಾಟ್ ಕಾಫಿ ಅಥವಾ ಮಧುಸೂದನ್ ವಾಂಟೆಡ್ ಎ ಬುಕ್ ಅಂತ ಕೊಟ್ರು ಅಂತ. ಇಲ್ಲಿ ನೋಡ್ಬೋದು ನಾವು ವಾಂಟೆಡ್ ಇಡಿ ಫಾರ್ಮ್ ಬಂದ್ರೆ ಅದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅಂತ ಅರ್ಥ. ಸೊ ಆ ಪಾಸ್ಟ್ ಟೆನ್ಸ್ ಬಂದಾಗ ನಾವು ಡಿಡ್ ಅನ್ನ ಬಳಸಬೇಕಾಗ್ತದೆ ಮಕ್ಕಳ. ಸೊ ಅದ್ರ ಜೊತೆಗೆ ಡಿಡ್ ಜೊತೆಗೆ ನಾನು ಏನ್ ಹೇಳಿದೆ ಯಾವಾಗಲೇ ಹಾಗೆ ನಾಟ್ ಅನ್ನ ಆಡ್ ಮಾಡಿದ್ರೆ ಡಿಡಂಟ್, ಮಧುಸೂದನ್ ಇರೋದ್ರಿಂದ ಹಿ ಆಗ್ತದೆ ಡಿಡಂಟ್ ಹಿ. ಅಕಸ್ಮಾತ್ ಮಧುಸೂದನ್ ಬದಲಿಗೆ ಸರಳ ಅಂತ ಕೊಟ್ಟಿದ್ರು ಸರ್, ಸರಳ ಹುಡುಗಿ ಆಗಿರೋದ್ರಿಂದ ಅಲ್ಲಿ ನಾವು ಶಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಆಗ ಏನಾಗ್ತದೆ ಅದು ಡಿಡಂಟ್ ಶಿ ಆಗ್ತದೆ. ಇದು ಈಸಿಯಾಗಿ ನಾವು 1 ಮಾರ್ಕ್ಸ್ ಅನ್ನು ಗಳಿಸ್ಕೊಳ್ತಕ್ಕಂಥದ್ದು. ಇಲ್ಲಿ ಒಂದು ಪಾಯಿಂಟ್ ಅನ್ನು ಇಟ್ಕೊಬೇಕು, ಕೆಲವೊಮ್ಮೆ ನಾಟ್ ಬದಲಿಗೆ ನೆವರ್ ಅಂತ ಕೊಟ್ಟಿರ್ತಾರೆ, ನೆವರ್ ಅಂತ ಕೊಟ್ಟಿದ್ರು ಅಥವಾ ಹಾರ್ಡ್ಲಿ ಅಂತ ಕೂಡ ಕೊಟ್ಟಿರ್ತಾರೆ. ಯಾವುದು ಸಾಧ್ಯ ಆಗೋದಿಲ್ಲ ಅಂತ ಅನ್ಸುತ್ತೆ ಅದೆಲ್ಲ ನೆಗೆಟಿವ್ ಇರುತ್ತೆ, ಅಂತ ಟೈಮಲ್ಲಿ ನಾವು ನಾಟ್ ಅನ್ನ ಆಡ್ ಮಾಡ್ತಕ್ಕಂಥ ಅವಶ್ಯಕತೆ ಬರೋದಿಲ್ಲ. ಕೊಟ್ಟಿಲ್ಲ ಅಂದಾಗ ನಾಟನ್ನ ಆಡ್ ಮಾಡ್ಬೇಕು. ಎರಡನೇದಾಗಿ ನಾವು ನೋಡ್ತೀವಿ ಅಂದ್ರೆ ಇನ್ಫಿನಿಟಿವ್ ಅಂತ ಹೇಳಿ ಕೇಳ್ತಾರೆ ಮಕ್ಕಳ ಕ್ವಶನ್. ಐಡೆಂಟಿಫೈ ದ ಇನ್ಫಿನಿಟಿವ್ ಅಂತ. ಇದು ಅಷ್ಟೇ ನಮಗೆ ಬಹಳ ಸುಲಭ ಇತ್ತೀಚಿನ ಇದರಲ್ಲಿ. ಸೊ ಬಹಳ ಕಾಂಪ್ಲಿಕೇಟೆಡ್ ತಗೊಂಡೋಗೋದಿಲ್ಲ, ಸಿಂಪಲ್ ಆಗಿ ಹೇಳ್ತೀನಿ. ಸೊ ಇಲ್ಲಿ ಇನ್ಫಿನಿಟಿವ್ ಅಂತ ಕೇಳಿದಾಗ ನಾವು ಜನರಲ್ ಆಗಿ ಏನ್ ಮಾಡ್ಬೋದು ಅಂದ್ರೆ 2+ ವರ್ಬ್ ಅನ್ನ ಟು ಇನ್ಫಿನಿಟಿವ್ ಅಂತ ಹೇಳಿ ಕರಿತೀವಿ. ಒಂದು ಸೆಂಟೆನ್ಸ್ ಅನ್ನ ಕೊಡ್ತಾರೆ, ಫಾರ್ ಎಕ್ಸಾಂಪಲ್ ರಾಮ ಈಸ್ ಗೋಯಿಂಗ್ ಟು ಮಾರ್ಕೆಟ್ ಟು ಬೈ ವೆಜಿಟೇಬಲ್ಸ್ ಅಂತ ಕೊಡ್ತಾರೆ. ನಾವು ಸೆಂಟೆನ್ಸ್ ನೋಡ್ಬೋದು, ರಾಮ ಈಸ್ ಗೋಯಿಂಗ್ ಟು ಮಾರ್ಕೆಟ್ ಟು ಬೈ ವೆಜಿಟೇಬಲ್ಸ್ ಅಂತ ಇದೆ. ಸೊ ಅಲ್ಲಿ 2 ಕಡೆ ಇದೆ. ನಾನು ಹೇಳ್ದಂಗೆ ಐಡೆಂಟಿಫಿಕೇಶನ್ ಹೇಗೆ ಮಾಡ್ಬೇಕು ಅಂದ್ರೆ 2 ಜೊತೆ ಬಂದಿರತಕ್ಕಂಥ ವರ್ಬ್ ಅನ್ನ ಐಡೆಂಟಿಫೈ ಮಾಡ್ಬೇಕು. ಮಕ್ಕಳಿಗೆ ಕೆಲವೊಮ್ಮೆ ವರ್ಬ್ ಯಾವುದು ಅಥವಾ ನೌನ್ ಯಾವುದು ಅಂತ ಗೊತ್ತಾಗಲ್ಲ, ಅಲ್ಲಿ 2 ಬಂದಿದೆ. ಸೊ ಆಪ್ಷನ್ ಕೊಟ್ಬಿಟ್ಟಿರ್ತಾನೆ, ಟು ಮಾರ್ಕೆಟ್ ಕೊಟ್ಟಿರ್ತಾರೆ, ಟು ಬೈ ಕೂಡ ಕೊಟ್ಟಿರ್ತಾರೆ. ಸರ್ ಯಾವುದು ಸರ್ ಐಡೆಂಟಿಫೈ ಮಾಡೋದು? ಬಹಳ ಸುಲಭ ಮಕ್ಕಳ. ಸೊ ಮಾರ್ಕೆಟ್ ಅಂದ್ರೆ ನಮ್ಗೆ ಗೊತ್ತು, ಅದು ಒಂದು ಸ್ಥಳ, ಅಲ್ಲಿ ವೆಜಿಟೇಬಲ್ಸ್ ನೆಲ್ಲ ಮಾರ್ತಾರೆ. ಅಂದ್ರೆ ಸ್ಥಳ ಅಂತ ಬಂದಾಗ, ಪ್ಲೇಸ್ ಅಂತ ಬಂದಾಗ ನಾವು ಅದನ್ನ ನೌನ್, ಅದಕ್ಕೊಂದು ಹೆಸರು ಕೊಟ್ಟಿದೀವಿ ಮಾರ್ಕೆಟ್ ಅಂತೇಳಿ, ಅದು ನೌನ್ ಆಗಿದೆ. ಹಾಗಾಗಿ ಅದು ನಮ್ಗೆ ಟು ಇನ್ಫಿನಿಟಿವ್ ಆಗಲ್ಲ. ನಾವು ಏನ್ ಮಾಡ್ಲಿಕ್ಕೆ ಹೋಗಿದೀವಿ, ಬೈ ಮಾಡ್ಲಿಕ್ಕೆ ಹೋಗಿದೀವಿ. ಹಾಗಾಗಿ ಟು ಬೈ ಅಂತಕ್ಕಂಥದ್ದು ನಮ್ಗೆ ಏನಾಗ್ತದೆ ಇನ್ಫಿನಿಟಿವ್ ಆಗ್ತದೆ. ಸೊ ಈ ರೀತಿನಲ್ಲಿ ನಾವು ಒಂದು ಟು ಇನ್ಫಿನಿಟಿವ್ ನ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಹೇಗೆ ಅಂದ್ರೆ ಟು ಮುಂದೆ ವರ್ಬ್ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಬಂದಿರುತ್ತೆ, ಅದನ್ನ ಟು ಇನ್ಫಿನಿಟಿವ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಇನ್ನು ಮುಂದಕ್ಕೆ ಹಾಗೆ ಹೋಗ್ತೀವಿ ಅಂದ್ರೆ ಲ್ಯಾಂಗ್ವೇಜ್ ಫಂಕ್ಷನ್ ಅಂತೇಳಿ ಕೇಳ್ತಾರೆ. ಇದು ಕೂಡ ಬಹಳ ಸುಲಭ ನಮ್ಗೆ. ಸೊ ಪ್ಲೀಸ್ ಅಂತ ಹೇಳಿ ಸೆಂಟೆನ್ಸ್ ಅಲ್ಲಿ ಇಟಲೈಸ್ಡ್ ವರ್ಡ್ ಅಲ್ಲಿ ಕೊಟ್ಟಿರ್ತಾರೆ, ಅಲ್ಲಿ ಪ್ಲೀಸ್ ಅಂತ ಬಂದ್ರೆ ನಮ್ಗೆ ಗೊತ್ತಾಗ್ತದೆ ಅಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದಾರೆ ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ. ಸ್ಟ್ಯಾಂಡ್ ಅಪ್ ಆನ್ ದ ಬೆಂಚ್ ಅಂತ ಕೊಡ್ತಾ ಇದಾರೆ ಅಂದ್ರೆ ನಮ್ಗೆ ಆರ್ಡರ್ ಮಾಡ್ತಾ ಇದಾರೆ ಅಂತ ಹೇಳಿ ಗೊತ್ತಾಗ್ತದೆ. ಅದೇ ತರದಲ್ಲಿ ಗೋ ಸ್ಟ್ರೈಟ್ ಅಂಡ್ ದೆನ್ ಟೇಕ್ ರೈಟ್ ಟರ್ನ್ ದೆನ್ ಲೆಫ್ಟ್ ಅಂತೆಲ್ಲ ಹೇಳ್ತಾ ಇದ್ರೆ ನಾವಲ್ಲಿ ಡೈರೆಕ್ಷನ್ ಅನ್ನ ಕೊಡ್ತಾ ಇದೀವಿ ಅಂತ ಹೇಳಿ ಗೊತ್ತಾಗ್ತದೆ. ಹೌ ಕ್ಯಾನ್ ಐ ಹೆಲ್ಪ್ ಯು ಅಂತ ಯಾರಾದ್ರೂ ಕೇಳ್ತಾ ಇದ್ರೆ ಅಲ್ಲಿ ನಮ್ಗೆ ಹೆಲ್ಪ್ ಮಾಡ್ಲಾ ಅಂತ ಕೇಳ್ತಾ ಇದ್ರೆ ದೇ ಆರ್ ಆಫರಿಂಗ್ ದ ಹೆಲ್ಪ್ ಅಂತಕ್ಕಂಥದನ್ನ ಗೊತ್ತಾಗ್ತದೆ. ಸೊ ಕನ್ಸಲ್ಟ್ ಎ ಡಾಕ್ಟರ್ ಅಂತ ಹೇಳ್ತಾ ಇದ್ರೆ ನಮ್ಗೆ ಸಜೆಸ್ಟ್ ಮಾಡ್ತಾ ಇದಾರೆ ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ. ಸೊ ಅಲ್ಲಿ ನಾವು ಲ್ಯಾಂಗ್ವೇಜ್ ಫಂಕ್ಷನ್ ಅಲ್ಲಿ ಕೂಡ ಬಹಳ ಈಸಿಯಾಗಿ 1 ಮಾರ್ಕ್ ಅನ್ನ ನಾವು ಗಳಿಸ್ಕೊಳ್ಬಹುದು. ಸೊ ಅದೇ ರೀತಿ ನಾವು ಮುಂದೆ ನೋಡಿದ್ರೆ, ಸೊ ನಮ್ಗೆ ರೈಟ್ ದ ಕರೆಕ್ಟ್ ವರ್ಬ್ ಫಾರ್ಮ್ ಅಂತ ಹೇಳಿ ಕೊಡ್ತಾರೆ. ಸೊ ಬಿ ಪ್ಲಸ್ ವರ್ಬ್ ಫಾರ್ಮ್ ಅನ್ನ ಕೊಟ್ಟಿರ್ತಾರೆ. ಇದು ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಈ ಬಿ ಫಾರ್ಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಾವು ಬಿ ಫಾರ್ಮ್ ನಲ್ಲಿ ಸಾಮಾನ್ಯವಾಗಿ 5 ವರ್ಬ್ ಅನ್ನ ನೋಡ್ತೀವಿ. ಆಮ್, ಈಸ್, ಆರ್, ವಾಸ್, ವರ್. ಇನ್ನೂ 2 ಇದೆ, ಅದ್ರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ನಮ್ಗೆ ಬೇಡ. ನೋಡ್ತಕ್ಕಂಥದ್ದು ಆಮ್, ಈಸ್, ಆರ್, ವಾಸ್, ವರ್. ಇದರಲ್ಲಿ ಆಮ್ ಅಂತಕ್ಕಂಥದ್ದನ್ನ ನಾವು ಯಾವಾಗಲೂ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಐ ಜೊತೆಗೆ ಬಳಸ್ತೀವಿ. ಐ ಮುಂದೆ ಆಮ್ ಬರ್ತದೆ. ಸೊ ಇನ್ನ ಈಸ್ ಅನ್ನತಕ್ಕಂಥದ್ದು 3rd ಪರ್ಸನ್ ಸಿಂಗ್ಯುಲರ್ ಬಳಸ್ತೀವಿ. ಸಿಂಗ್ಯುಲರ್ ಈಸ್ ಯಾರ್ಯಾರಿಗೆ? ಹಿ ಈಸ್, ಶಿ ಈಸ್, ರಾಮ ಈಸ್, ಗೋವಿಂದ ಈಸ್. ಸೊ ಹೀಗೆ ಒಬ್ಬ ವ್ಯಕ್ತಿಯ ಹೆಸರು ಅಥವಾ ಹಿ ಆರ್ ಶಿ ಅಥವಾ ಇಟ್, ಟೈಗರ್ ಈಸ್, ಕ್ಯಾಮಲ್ ಈಸ್. ಸೊ ಎಲ್ಲಿ ಸಿಂಗ್ಯುಲರ್ ಬರ್ತದೆ ಅಲ್ಲಿ ಈಸ್ ಅನ್ನು ಬಳಸ್ತೀವಿ. ಪ್ರೆಸೆಂಟ್ ಟೆನ್ಸ್ ನಲ್ಲಿ, ಪ್ರೆಸೆಂಟ್ ಅಂದ್ರೆ ಈಗ, ನೌ ಅಂತಕ್ಕಂಥದ್ದನ್ನ ತಿಳಿಸ್ತಕ್ಕಂಥದ್ದು. ಸೊ ಹಾಗೆ ಪ್ಲೂರಲ್ ಫಾರ್ಮ್ ಅಂದ್ರೆ ಒಬ್ಬರಿಗಿಂತ ಜಾಸ್ತಿ ಜನ ಬಂದಾಗ ಅಲ್ಲಿ ನಾವು ಆರ್ ಅನ್ನ ಬಳಸ್ತೀವಿ. ದೇ ಆರ್, ವಿ ಆರ್, ಯು ಆರ್ ಹಾಗೆ ಬಳಸ್ತೀವಿ. ಇನ್ನು ಪಾಸ್ಟ್ ಟೆನ್ಸ್ ಬಂದ್ರೆ ನಾವು ಸಿಂಗ್ಯುಲರ್ಗೆ ವಾಸ್ ಅನ್ನ ಬಳಸ್ತೀವಿ. ಹಿ ವಾಸ್, ಶಿ ವಾಸ್, ಮನೋಹರ್ ವಾಸ್, ಸರೋಜ ವಾಸ್, ಈ ರೀತಿಯಲ್ಲಿ ಬಳಸ್ತಾ ಹೋಗ್ತೀವಿ. ಇನ್ನು ಪ್ಲೂರಲ್ ಬಂದ್ರೆ ವರ್ ಬಳಸ್ತೀವಿ. ದೇ ವರ್, ಯು ವರ್,
ಹಾಗೆ ವಿ ವರ್ ಅಂತೇಳಿ ಬಳಸ್ತೀವಿ. ಇಲ್ಲಿ ನೋಡ್ಬೋದು ಮಕ್ಕಳ, ಸರ್ ಆಮ್ ಅನ್ಬಿಟ್ರಿ, ಈಸ್ ಅನ್ಬಿಟ್ರಿ, ಆರ್ ಅನ್ಬಿಟ್ರಿ, ವಾಸ್ ಅನ್ಬಿಟ್ರಿ, ವರ್ ಅನ್ಬಿಟ್ರಿ, ಹೇಗ್ ಸರ್ ಐಡೆಂಟಿಫೈ ಮಾಡೋದು? ನಾನು ಹೇಳ್ದಾಗೆ ಅವಾಗಲೇ ಹೇಳ್ದಂಗೆ ಬಹಳ ಸುಲಭ. ಸೊ ಅಲ್ಲಿ ಬ್ಲ್ಯಾಂಕ್ ಇಂದ ಹಿಂದೆ ಐ ಬಂದಿದ್ರೆ ನಾವು ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಮುಂದೆ ಎಲ್ಲ ಒಂದ್ ಕಡೆ ಕೊಟ್ಟಿರ್ತಾನೆ, ಏನಂತ ಕೊಟ್ಟಿರ್ತಾನೆ, ಟುಡೇ ಅಂತ ಕೊಟ್ಟಿರ್ತಾನೆ, ಅಥವಾ ಯಸ್ಟರ್ಡೇ ಅಂತ ಕೊಟ್ಟಿರ್ತಾನೆ. ಟುಡೇ ಅಂತ ಕೊಡ್ತಾ ಇದೆ ಅಂದ್ರೆ ಇವತ್ತು, ಇವತ್ತು ಅಂತಕ್ಕಂಥದ್ದು ಪ್ರೆಸೆಂಟ್ ಟೆನ್ಸು. ಐ ಅಂತ ಇದ್ದಿದ್ರೆ ನಾವೇನ್ ಮಾಡ್ತಾ ಇದ್ವಿ, ಅಲ್ಲಿ ಆಮ್ ಬಳಸಬಹುದಾಗಿತ್ತು. ಅದ್ರ ಬದಲು ಯಾರೋ ಒಬ್ರು ಹೆಸರು ಅಥವಾ ಯಾವುದೋ ಒಂದು ವಸ್ತುವಿನ ಹೆಸರು ಕೊಟ್ಟಿದ್ದಾರೆ ಅಂದಾಗ ಅಲ್ಲಿ ಈಸ್ ಬರ್ತದೆ, ಯಾಕೆಂದ್ರೆ ಒಬ್ರು ಇದೆ. ಹಾಗೆ ಒಬ್ಬರಿಗಿಂತ ಜಾಸ್ತಿ ಏನಾದ್ರೂ ಇದ್ರೆ ಅಲ್ಲಿ ನಾವು ಪ್ರೆಸೆಂಟ್ ಟೆನ್ಸ್ ಟುಡೇ ಅಂತ ಕೊಟ್ಟಿದ್ರೆ ಆರ್ ಮಾಡ್ತೀವಿ. ಇಲ್ಲ ಸರ್ ಯಸ್ಟರ್ಡೇ ಅಂತ ಕೊಟ್ಟಿದ್ರು, ಅವಾಗ ನಮ್ಗೆ ಏನಾಗ್ತದೆ ಅಂದ್ರೆ, ಸೊ ಹಿ ಆರ್ ಶಿ ಬಂದಿದ್ರೆ ಅಥವಾ ಹೆಸರು ಬಂದಿದ್ರೆ ವಾಸ್ ಮಾಡ್ತೀವಿ. ಸೊ ದೇ, ಯು, ವಿ ಅಂತ ಬಂದಿದ್ರೆ ಅಲ್ಲಿ ಯಸ್ಟರ್ಡೇ ಅಂತ ಬಂದಿದ್ದಾಗ ವರ್ ಅನ್ನ ಬಳಸ್ತೀವಿ. ನೋಡಿ, ಒಂದು ಬಿಗೆ ಆಪ್ಷನ್ ಆಗಿ ನಮ್ಗೆ ಆಮ್, ಈಸ್, ಆರ್, ವಾಸ್, ವರ್ ಅಂತಕ್ಕಂಥ ಬಂದ್ವು. ಇಲ್ಲಿ ಆಮ್ ಕೂಡ ಈ ಜೊತೆಗೆ ಇನ್ನ 4 ಕನ್ಸಿಡರ್ ಮಾಡ್ಬೋದು. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಇದು ಕೆಲವೊಮ್ಮೆ ಕಡಿಮೆ ಕೇಳತಕ್ಕಂತ ಸಾಧ್ಯತೆಗಳು ಕಡಿಮೆ ಇರ್ತವೆ ಆಮ್ ಅನ್ನ. ಇನ್ನು ಅದ್ರ ಮುಂದೆ ಬಂದಿರತಕ್ಕಂತ ಏನು ವರ್ಬ್ ಬಂದಿರ್ತದೆ V1 ಅಲ್ಲಿ, ಅದು ಬಹಳ ಸಿಂಪಲ್. ಅದು 2 ಫಾರ್ಮ್ ಆಗ್ಲಿಕ್ಕೆ ಮಾತ್ರ ಸಾಧ್ಯ. ಒಂದು ING ಫಾರ್ಮ್ ಅನ್ನ ತಗೊಳ್ಳೋದು, ಇಲ್ಲ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ಗೆ ಹೋಗುವಂಥದ್ದು. ಸೊ ಇಲ್ಲಿ ಜನರಲ್ ಆಗಿ ವ್ಯಕ್ತಿ ಬಗ್ಗೆ ಕೊಟ್ಟಿದ್ದಾರೆ ಅಂತ ಬಂದ್ರೆ ಅವನು ಮಾಡ್ತಾ ಇರ್ತಕ್ಕಂಥ ಕೆಲಸ ಆಗಿರ್ತದೆ, ಹಾಗಾಗಿ ಅದನ್ನ ING ಫಾರ್ಮ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ರಾಮ ಡ್ಯಾಶ್ ಬಿ ಪ್ಲಸ್ ಗೋ ಟು ದ ಟೆಂಪಲ್ ಎಸ್ಟರ್ಡೇ ಅಂತ ಕೊಟ್ರು. ಈಗ ನೋಡ್ಬೋದು, ಇಲ್ಲಿ ರಾಮ ಬಂದಿದ್ದಾನೆ, ಎಸ್ಟರ್ಡೇ ಅಂತ ಬಂದಿದೆ. ಸೊ ಎಸ್ಟರ್ಡೇ ಅನ್ನತಕ್ಕಂಥದ್ದು ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಅಲ್ಲಿ ನಮ್ಗೆ 2 ಎಕ್ಸಾಂಪಲ್ ಇದೆ, ಒಂದು ವಾಸ್, ಇನ್ನೊಂದು ವರ್. ಇಲ್ಲಿ ರಾಮ ಅಂತಕ್ಕಂಥವ್ನು ಒಬ್ನೇ ಇದ್ದಾನೆ, ಹಾಗಾಗಿ ಏನಾಯ್ತು, ವಾಸ್ ಆಯ್ತು. ಗೋ ಅನ್ನೋದು ಅವ್ನು ಏನ್ ಮಾಡ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ, ಹಾಗಾಗಿ ಗೋಗೆ ING ಫಾರ್ಮ್ ಸೇರಿಸಿದ್ರೆ ಗೋಯಿಂಗ್. ಒಂದು ಬಿ ಫಾರ್ಮ್ಗೆ ವಾಸ್ ಬಂತು, ಗೋ ಇರ್ತಕ್ಕಂಥದ್ದು ಗೋಯಿಂಗ್ ಆಯ್ತು. ಈ ರೀತಿನಲ್ಲಿ ನಾವು ಬಹಳ ಸಿಂಪಲ್ ಆಗಿ ಈ ಬಿ ಫಾರ್ಮ್ ಅನ್ನ ಕೇಳಿದಾಗ ಕೂಡ 1 ಮಾರ್ಕ್ಸ್ ಅನ್ನ ತಗೊಬಹುದು. ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ, ನಾನು ಅವಾಗಲೇ ಹೇಳ್ದಂಗೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಗುವಂತ ಚಾನ್ಸಸ್ ಇರ್ತದೆ. ಫಾರ್ ಎಕ್ಸಾಂಪಲ್, ಎನ್ವಿರಾನ್ಮೆಂಟಲ್ ಡೇ ಡ್ಯಾಶ್ ಬಿ ಪ್ಲಸ್ ಸೆಲೆಬ್ರೇಟ್ ಎವ್ರಿ ಇಯರ್ ಅಂತ ಕೊಡ್ತಾರೆ. ಬೈ ಅಸ್ ಅಂತ ಮುಂದೆ ಇರ್ತದೆ, ಇರಲ್ಲ, ಅದನ್ನ ಹೇಳಕ್ಕಾಗಲ್ಲ. ಸೊ ಇಲ್ಲಿ ನೋಡ್ಬೋದು, ಎನ್ವಿರಾನ್ಮೆಂಟಲ್ ಡೇ ಅನ್ನೋದು ಒಂದು ಪ್ರೋಗ್ರಾಮ್ ಆಗಿದೆ, ಅದನ್ನ ನಾವು ಮಾಡ್ತೀವಿ. ಇದು ಪ್ಯಾಸಿವ್ ಫಾರ್ಮ್ ಅಲ್ಲಿ ಬರ್ತಕ್ಕಂಥ ಸೆಂಟೆನ್ಸ್ ಆಗಿರೋದ್ರಿಂದ ಇಲ್ಲಿ ಎವ್ರಿ ಇಯರ್ ಅಂತ ಬಂದಾಗ ನಾವು ಜನರಲ್ ಆಗಿ ಏನ್ ಮಾಡ್ಬೋದು ಅಂದ್ರೆ ಈಸ್ ಅನ್ನ ಬಳಸಬೇಕು. ಬಿ ಫಾರ್ಮ್ಗೆ ಈಸ್ ಬಂತು, ಸೆಲೆಬ್ರೇಟ್ ಇರೋದು ಸೆಲೆಬ್ರೇಟೆಡ್ P3 ಫಾರ್ಮ್ಗೆ ಹೋಗ್ತದೆ. ಈ ರೀತಿಯಲ್ಲಿ ನಾವು ಆರಾಮಾಗಿ 1 ಮಾರ್ಕ್ಸ್ ಅನ್ನ ಪಡ್ಕೊಬಹುದು. ಇನ್ನ ಬಹಳಷ್ಟು ಮಕ್ಕಳು ನನ್ಗೆ ಹೇಳ್ತಾರೆ, ಸರ್ ರಿಪೋರ್ಟೆಡ್ ಸ್ಪೀಚ್ ಸರ್ ಬಹಳ ಕಷ್ಟ ಸರ್, ನನಗೇನು ಅರ್ಥ ಆಗ್ತಾ ಇಲ್ಲ ಸರ್ ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ತಾರೆ. ಸೊ ರಿಪೋರ್ಟೆಡ್ ಸ್ಪೀಚ್ ಅಷ್ಟು ಬಹಳ ಈಸಿಯೆಸ್ಟ್ ಥಿಂಗು ಯಾವುದು ಇಲ್ಲ ಮಕ್ಕಳ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ನಾನು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಸೊ ಅಲ್ಲಿ ನಾವು ತಿಳ್ಕೊಬೇಕಾಗಿರೋದು ಪ್ರಮುಖವಾಗಿ ಮೊದಲೇನು ಅಂದ್ರೆ, ಸೊ ಪರ್ಸನ್ಸ್ ಬಗ್ಗೆ ತಿಳ್ಕೊಬೇಕು. ನಾವು ಕನ್ನಡದಲ್ಲೂ ಕೂಡ ಪ್ರಥಮ ಪುರುಷ, ಮಧ್ಯಮ ಪುರುಷ ಅಂತೆಲ್ಲ ಕಲ್ತ್ಕೊಂತೀವಿ. ಹಾಗೆ ಇಂಗ್ಲಿಷ್ ನಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ನೋಡ್ತೀವಿ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ನಾನು ಬಹಳ ಸಿಂಪಲ್ ಆಗಿ ನಾನೇನ್ ಹೇಳ್ತೀನಿ ಅಂದ್ರೆ, ಮೊದಲು ನಾನು, ಸೆಕೆಂಡ್ ನೀನು, ಮೂರನೇವನು ಅವನು ಅಂತೀನಿ. ಮೊದಲು ನಾನು, ಸೆಕೆಂಡ್ ನೀನು, ಮೂರನೇವನು ಅವನು. ಆ ರೀತಿ ಹೇಳಿದಾಗ ನಾವು ಫಸ್ಟ್ ಪರ್ಸನ್ ಅಂತ ಯಾರನ್ನು ತಗೋಬಹುದು ಅಂದ್ರೆ ಐ, ವಿ. ನಾನು, ನಾವು. ಯು ಸೆಕೆಂಡ್ ಪರ್ಸನ್, ಸೆಕೆಂಡ್ ಪರ್ಸನ್ ಯು. ನೀನು, ನೀವು. ಥರ್ಡ್ ಪರ್ಸನ್ ಹಿ, ಶಿ, ಇಟ್. ಅವನು, ಅವಳು, ಅದು, ಅದರ ಜೊತೆಗೆ ದೇ. ದೇ ಅಂದ್ರೆ ಅವರು. ಗೊತ್ತಾಯ್ತು ಅಂತ ಅನ್ಕೋತೀನಿ. ಫಸ್ಟ್ ಪರ್ಸನ್ ನಾನು, ನಾವು, ಐ, ವಿ. ಸೆಕೆಂಡ್ ಪರ್ಸನ್ ಯು. ಥರ್ಡ್ ಪರ್ಸನ್ ಹಿ, ಶಿ, ಇಟ್, ದೇ. ಅದೇ ತರ ನಾವು ಪೊಸೆಸಿವ್ ಆಗಿ ಕೂಡ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಮೈ ಬೈಕ್, ಮೈ ನನ್ನ. ಅವರ್ ಹೌಸ್, ಯುವರ್ ಕಾರ್, ಹಿಸ್ ಪೆನ್, ಹರ್ ಬೈಕ್, ದೇರ್ ಗಾರ್ಡನ್. ಈ ರೀತಿಯಲ್ಲಿ ಕೂಡ ಪೊಸೆಸಿವ್ ಅನ್ನು ಕೂಡ ತಗೊಂತೀವಿ. ಈ ಒಂದು ಏನು ಪ್ರೊನೌನ್ಸ್ ಗಳು ಬರ್ತವೆ ಅವುಗಳನ್ನ ಜನರಲ್ ಆಗಿ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಅಲ್ಲಿ ಕೊಡ್ತಾರೆ. ಹಿ ಸೆಡ್ ಟು ಸಮ್ ಒನ್, ಸೆಡ್ ಟು ಸಮ್ ಅದರ್ ಅಂತ ಅಂದಾಗ, ಫಾರ್ ಎಕ್ಸಾಂಪಲ್ ಯಾರೋ ಇಬ್ಬರು ವ್ಯಕ್ತಿಗಳ ಹೆಸರನ್ನ ಕೊಟ್ಟಿದ್ದಾಗ ನಾವು ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ
ಫಸ್ಟ್ ಪರ್ಸನ್ ಏನ್ ಬರ್ತಾರೆ ಐ ವಿ ಅಂತಕ್ಕಂಥವ್ರ ಐ ಕೊಟ್ಟಿದ್ರೆ ನಾವು ಅದನ್ನ ಡಿಪೆಂಡ್ಸ್ ಅಪಾನ್ ದ ಪರ್ಸನ್ ಜೆಂಡರ್. ಸೊ ಈಗ ಫಾರ್ ಎಕ್ಸಾಂಪಲ್ ಸುಂದರ್ ಅಂತ ಕೊಟ್ಟಿದ್ರೆ ನಮ್ಗೆ ಗೊತ್ತು ಸುಂದರ್ ಅಂತಕ್ಕಂಥದ್ದು ಸೊ ಹುಡುಗನ ಹೆಸರು, ಹಾಗಾಗಿ ಅಲ್ಲಿ ಹೀ ಆಗಿ ಮಾಡ್ತೀವಿ. ಅದೇ ತರ ಅಕಸ್ಮಾತ್ ಏನಾದ್ರು ಸುಂದರ್ ಬದಲು ಸರಳ ಇದ್ರೆ ನಾವು ಶೀ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಹೇಳ್ಬೇಕು ಅಂದ್ರೆ ರಮೇಶ್ ಸೆಟ್ ಟು ಸರಳ, ರಮೇಶ್ ಸೆಟ್ ಟು ಸರಳ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಅಂತ ಹೇಳ್ದ. ಇಲ್ಲಿ ಏನ್ ಮಾಡಿರ್ತಾರೆ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಅನ್ನೋದನ್ನ ಇನ್ವರ್ಟೆಡ್ ಕಾಮದಲ್ಲಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ರಮೇಶು ಸರಳಾಗಿ ಹೇಳಿದ್ದು ಅವನು ಮಾರ್ಕೆಟ್ ಹೋಗ್ತಾನಂತೆ ಅಂತ ಹೊರತು ನಾನು ಮಾರ್ಕೆಟ್ ಹೋಗ್ತೀನಿ ಅಂತಲ್ಲ. ಹಾಗಾಗಿ ನಮ್ಮ ಸೆಂಟೆನ್ಸ್ ನೋಡಿದಾಗ ಬಹಳ ಸಿಂಪಲ್ ಸೇಮ್ ಬರ್ತದೆ. ರಮೇಶ್ ಸೆಟ್ ಟು ಸರಳ ಐ, ಇಲ್ಲಿ ಹೇಳಿದ್ಯಾರು ನಾನಲ್ಲ ರಮೇಶು, ಹಾಗಾಗಿ ಐ ಇರ್ತಕ್ಕಂಥದ್ದು ರಮೇಶ್ ಅವನು ಹೀ ಆಗ್ತದೆ. ಆಮ್ ಅಂತಕ್ಕಂಥದ್ದು ಪ್ರೆಸೆಂಟ್ ಟೆನ್ಸು, ಅದರ ಪಾಸ್ಟ್ ಟೆನ್ಸ್ ಫಾರ್ಮ್ ಬಂದು ವಾಸ್ ಆಗ್ತದೆ. ಅಷ್ಟೇ, ಮುಂದಕ್ಕೆ ಮುಗೀತು. ಸೊ ಇಲ್ಲಿ ನಾವು ಎರಡನ್ನೇ ಚೇಂಜ್ ಮಾಡ್ತಕ್ಕಂಥದ್ದು, ಒಂದು ಪ್ರನೌನ್ ಅನ್ನ ಚೇಂಜ್ ಮಾಡ್ತೀವಿ, ಮತ್ತೊಂದು ವರ್ಬನ್ನ ಚೇಂಜ್ ಮಾಡ್ತೀವಿ. ಯಾವ ರೀತಿ ನಾನು ಆಗ್ಲೇ ಹೇಳ್ದಂಗೆ ಫಸ್ಟ್ ಪರ್ಸನ್ ಅನ್ನ ಥರ್ಡ್ ಪರ್ಸನ್ ಆಗಿ ಮಾಡ್ತೀವಿ, ಸೆಕೆಂಡ್ ಪರ್ಸನ್ ಅನ್ನು ಥರ್ಡ್ ಪರ್ಸನ್. ಯಾವಾಗ ಅಂದ್ರೆ ಅಲ್ಲಿ ಕಮ್ಯುನಿಕೇಶನ್ ಯಾರೋ ಇಬ್ಬರು ವ್ಯಕ್ತಿಗಳ ಬಗ್ಗೆ ನಡೀಬೇಕಾರೆ. ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಕಮ್ಯುನಿಕೇಶನ್ ನಮ್ ಜೊತೆಗೆ ನಡೀತದೆ. ಈ ಸೆಟ್ ಟು ಮೀ ಯು ಆರ್ ಇಡಿಯಟ್ ಅಂತ ಇರ್ತದೆ. ಅವಾಗ ನಾನೇನ್ ಮಾಡ್ಬೇಕಾಗ್ತದೆ ಅದನ್ನ ಯು ಆರ್ ಇಡಿಯಟ್, ಯು ಅಂದ್ರೆ ಇಲ್ಲಿ ನಾನಾಗಿರ್ತೀನಿ, ಹಾಗಾಗಿ ಯು ಇರೋದು ಐ ಆಗ್ತದೆ, ಆರ್ಗೆ ಪಾಸ್ಟ್ ಟೆನ್ಸ್ ಫಾರ್ಮು ವಾಸ್ ಆಗ್ತದೆ. ಎರಡನೇ ಚೇಂಜ್ ಆಯ್ತು. ಸರ್ ಅವಾಗಲೇ ಹೇಳಿದ್ರಿ ಸರ್ ಐ ಇರೋದು ಹಿ ಆರ್ ಶಿ ಆಗ್ತದೆ, ಅದನ್ನೇ ಹೇಳಿದ್ದು. ಸೊ ಇನ್ವರ್ಟೆಡ್ ಕಾಮಾಗಿಂತ ಹಿಂದೆ ಏನ್ ನಮ್ಗೆ ರಿಪೋರ್ಟೆಡ್ ಸ್ಪೀಚ್ ಯಾರಿಗೆ ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾವು ಬಹಳ ಸೂಕ್ತವಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನನ್ನ ಪಾಲಿಸ್ಬೇಕು ಸರ್ ಅಂದ್ರೆ ನಾನು ಅವಾಗ್ಲೇ ಹೇಳ್ದಾಗೆ ಮೊದಲು ಸೊ ಏನು ಪ್ರನೌನ್ಗಳಿದೆ ಅದನ್ನ ನಮ್ಮ ತಲೆನಲ್ಲಿ ಇಟ್ಕೊಂಡಿರ್ಬೇಕು. ಐ ಇರ್ತಕ್ಕಂಥದ್ದು ಹಿ ಶಿ ಆಗ್ತಕ್ಕಂಥ ಚಾನ್ಸಸ್ಸು. ಅದೇ ತರ ಯು ಇರ್ತಕ್ಕಂಥದ್ದು ಅದು ಕೂಡ ಹಿ ಶಿ ದೇ. ಅದೇ ತರದಲ್ಲಿ ಸೊ ನೆಕ್ಸ್ಟ್ ಅವರ್ ಇರ್ತಕ್ಕಂಥದ್ದು ದೇರ್, ವಿ ಇರ್ತಕ್ಕಂಥದ್ದು ದೇ, ಮೈ ಇರ್ತಕ್ಕಂಥದ್ದು ಹಿಸ್ ಆರ್ ಹರ್, ಯುವರ್ ಇರ್ತಕ್ಕಂಥದ್ದು ಕೂಡ ಅಷ್ಟೇ ಹಿಸ್ ಆರ್ ಹರ್ ಆರ್ ದೇರ್, ಡಿಪೆಂಡ್ಸ್ ಅಪಾನ್ ಎಷ್ಟು ಜನಗಳಿಗೆ ಹೇಳ್ತಾ ಇದ್ದಾರೆ ಅನ್ನೋದ್ರ ನಾವು ಅರ್ಥ ಮಾಡ್ಕೊಬೇಕು. ಆ ನಂತರದಲ್ಲಿ ವರ್ಬ್ ಅನ್ನ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದ್ರೆ ಅದನ್ನ ಸಿಂಪಲ್ ಪಾಸ್ಟ್ ಮಾಡ್ಬೇಕು. ಅಂದ್ರೆ ಡೈರೆಕ್ಟ್ ಆಗಿ V1 to V2 ಮಾಡ್ಬೇಕಾಗ್ತದೆ. ಸೊ ಅದೇ ತರದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ರೆ ಈಗ ಫಾರ್ ಎಕ್ಸಾಂಪಲ್ ಈಸ್ ಗೋಯಿಂಗ್ ಅಂತ ಇದ್ರೆ ಅದು ವಾಸ್ ಗೋಯಿಂಗ್ ಆಗ್ತದೆ. ಸೊ ಹಾಗೆ ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನ ಪಾಸ್ಟ್ ಪರ್ಫೆಕ್ಟ್ ಹೇಗಿರುತ್ತೆ ಸರ್? ಸೊ ರಮೇಶ್ ಹ್ಯಾಸ್ ರಿಟರ್ನ್ ಅಂತ ಇರ್ತದೆ, ರಮೇಶ್ ಹ್ಯಾಸ್ ರಿಟರ್ನ್. ಇಲ್ಲಿ ಹ್ಯಾಸ್ ಅಂತಕ್ಕಂಥದ್ದು ನಮಗೆ ಸೊ ಫೈನೈಟ್ ವರ್ಬ್ ಆಗಿ ವರ್ಕ್ ಮಾಡುತ್ತೆ, ಅದರ ಪಾಸ್ಟ್ ಟೆನ್ಸ್ ಫಾರ್ಮು ಹ್ಯಾಡ್ ಆಗ್ತದೆ. ಸೊ ಈ ರೀತಿ ಈಸ್ ಇರ್ತಕ್ಕಂಥದ್ದು ವಾಸ್ ಆಗ್ತದೆ, ಆಮ್ ಕೂಡ ಪಾಸ್ಟ್ ಟೆನ್ಸ್ ಹೋದಾಗ ವಾಸ್ ಆಗ್ತದೆ. ಹಾಗೆ ಹ್ಯಾಸ್ ಇರ್ತಕ್ಕಂಥದ್ದು ಹ್ಯಾಡ್ ಆಗ್ತದೆ, ಹ್ಯಾವ್ ಇರ್ತಕ್ಕಂಥದ್ದು ಹ್ಯಾಡ್ ಆಗ್ತದೆ. ಇನ್ನು ಮೋಡಲ್ಸ್ ಬಂದ್ರೆ ವಿಲ್ ಇರ್ತಕ್ಕಂಥದ್ದು ವುಡ್ ಆಗ್ತದೆ, ಕ್ಯಾನ್ ಇರ್ತಕ್ಕಂಥದ್ದು ಕುಡ್ ಆಗ್ತದೆ, ಮೇ ಇರ್ತಕ್ಕಂಥದ್ದು ಮೈಟ್ ಆಗ್ತದೆ. ಸೊ ಡೂ ಕೊಟ್ಟಿದ್ರೆ ನಾವು ಅದನ್ನ ಡೈರೆಕ್ಟ್ ಆಗಿ V2 ಗೆ ಚೇಂಜ್ ಮಾಡ್ತೀವಿ. ಡೂ ನ ಡಿಡ್ ಮಾಡಕ್ ಹೋಗಲ್ಲ, ಡೈರೆಕ್ಟ್ ಆಗಿ ವರ್ಬ್ ಅದ್ರ ಮುಂದೆ ಬಂದಿರತಕ್ಕಂಥ ವರ್ಬ್ ಅನ್ನ V2 ಮಾಡ್ತಾ ಹೋಗ್ತೀವಿ. ಹಾಗೆ ಡಿಡ್ ಬಂದಿದ್ರೆ ಅದನ್ನ ಹ್ಯಾಡ್ ಮತ್ತೆ ವರ್ಬ್ ಅನ್ನ V3 ಆಗಿ ಕನ್ವರ್ಟ್ ಮಾಡ್ತೀವಿ. ಡು ನಾಟ್ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ V2 ಹೋಗಲ್ಲ, ಅದು ಡಿಡ್ ನಾಟ್ ಆಗ್ತದೆ. ಡಿಡ್ ನಾಟ್ ಬಂದಿದ್ರೆ ಹ್ಯಾಡ್ ನಾಟ್ ಆಗ್ತದೆ. ಈಗ ಏನ್ ಹೇಳ್ದೆ ಇದೆಲ್ಲ ಅಸರ್ಟಿವ್ ಸೆಂಟೆನ್ಸ್ಗೆ ಸಂಬಂಧಪಟ್ಟಂತಹ ಎಕ್ಸಾಂಪಲ್ಸ್ ಆಗಿರ್ತದೆ. ಅದರಿಂದ ಮುಂದಕ್ಕೆ ಕೆಲವೊಮ್ಮೆ WH ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಮನೋಹರ್ ಸೆಡ್ ವಾಟ್ ಆರ್ ಯು ಡೂಯಿಂಗ್. ಹಾಗೇನಾಗ್ತದೆ ಅಂದ್ರೆ ಸೆಡ್ ಇರ್ತಕ್ಕಂಥದ್ದನ್ನ ನಾವು ಆಸ್ಕ್ಡ್ ಮಾಡ್ತೀವಿ, ಯಾಕೆಂದ್ರೆ ನಾವು ಕ್ವಶನ್ಸ್ ಅನ್ನ ಹೇಳೋದಿಲ್ಲ, ಕೇಳ್ತೀವಿ. ವಿ ಆರ್ ನಾಟ್ ಗೋಯಿಂಗ್ ಟು ಸೇ, ವಿ ಆರ್ ಗೋಯಿಂಗ್ ಟು ಆಸ್ಕ್. ಸೊ ಅವಾಗ ಏನಾಯ್ತು, ರಮೇಶ್ ಆಸ್ಕ್ಡ್ ಆದ್ಮೇಲೆ ಏನು WH ವರ್ಡ್ ಇರುತ್ತೆ ಅದನ್ನ WH ವರ್ಡ್ ಆಗಿ ಹಾಗೆ ತಗೊಂತೀವಿ. ಆ ನಂತರದಲ್ಲಿ ಇರತಕ್ಕಂಥದ್ದು ಆರ್ ಮತ್ತೆ ಯು ನಾವು WH ಕ್ವಶನ್ ಇಂದ ಅಸರ್ಟಿವ್ ಗೆ ಬದಲಾಯಿಸ್ತಾ ಇರ್ತಕ್ಕಂಥದ್ದು ಇದ್ರಿಂದ ಸೊ ನಾವು ಫಸ್ಟ್ ಪ್ರನೌನ್ ಅನ್ನ ತಗೊಂತೀವಿ. ಯು ಇಲ್ಲಿ ರಮೇಶ್ ಯಾರನ್ನೋ ಒಬ್ರನ್ನ ಕೇಳಿದಾರೆ ಅಂತ ಅನ್ಕೊಳ್ಳೋಣ, ಹಾಗಾಗಿ ಆ ವ್ಯಕ್ತಿ ಹಿ ಆಗ್ತಾನೆ, ಯು ಇರ್ತಕ್ಕಂಥದ್ದು ಹಿ ಆಗ್ತದೆ, ಹುಡುಗಿ ಆಗಿದ್ರೆ ಶಿ ಆಗ್ತದೆ. ಸೊ ಆರ್ಗೆ ಪಾಸ್ಟ್ ಟೆನ್ಸ್ ಫಾರ್ಮ್ ಜನರಲ್ ಆಗಿ ಸಿಂಗ್ಯುಲರ್ ಆದ್ರೆ ವಾಸ್ ಆಗ್ತದೆ,
ಪ್ಲೂರಲ್ ಆದ್ರೆ ವರ್ ಆಗ್ತದೆ. ಇಲ್ಲಿ ನಾವು ಯು ಇರೋದನ್ನ ಹಿ ಅಥವಾ ಶಿ ಮಾಡಿದೀವಿ ಅಂದ್ರೆ ಸಿಂಗ್ಯುಲರ್ ಆಯ್ತು, ಹಾಗಾಗಿ ಆರ್ ಇರ್ತಕ್ಕಂಥದ್ದು ವಾಸ್ ಆಗ್ತದೆ. ಈ ಎರಡು ಚೇಂಜಸ್ ನಮ್ಗೆ ಆಗೋಯ್ತು. ವಾಟ್ ಆರ್ ಯು ಡೂಯಿಂಗ್ ಇರೋದು ವಾಟ್ ಹಿ ವಾಸ್ ಡೂಯಿಂಗ್ ಆಯ್ತು. ಫುಲ್ ಸ್ಟಾಪ್ ಇಡ್ತೀವಿ. ಇಲ್ಲಿಗೆ ಎಷ್ಟು ಈಸಿಯಾಗಿ ನಾವು ರಿಪೋರ್ಟೆಡ್ ಸ್ಪೀಚ್ ಅನ್ನ ಮಾಡ್ಬೋದು ಬೇಸಿಕ್ ಆಗಿ ಅಂತ ತಿಳ್ಕೊಬಹುದು. ಯಾಕೆಂದ್ರೆ ನಾವಿಲ್ಲಿ ಚೇಂಜ್ ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ಎರಡು, ಒಂದು ವರ್ಬ್ ಅನ್ನ, ಇನ್ನೊಂದು ನೌನ್ ಅನ್ನ. ಕೆಲವೊಂದು ಟೈಮ್ ರಿಲೇಟೆಡ್ ವರ್ಡ್ಸ್ ಅನ್ನು ಕೂಡ ನಾವು ಚೇಂಜ್ ಮಾಡ್ತೀವಿ. ಸೊ ಯಾವ್ದನ್ನೆಲ್ಲ ಚೇಂಜ್ ಮಾಡ್ತೀವಿ ಅಂದ್ರೆ ನೌ ಈಗ ಇರೋದು ದೆನ್ ಹಾಗಾಗ್ತದೆ. ಸೊ ಬಹಳ ಸಿಂಪಲ್. ನಾ ಅಂತ ಏನ್ ಹೇಳ್ತಾ ಇದ್ವಿ ಅದೆಲ್ಲ ಆ ಆಗ್ತದೆ. ನಾನು ಇರೋದು ಅವನು ಆಗ್ತದೆ, ನಾವು ಇರೋದು ಅವರು ಆಗ್ತದೆ. ಹಾಗೆ ಈಗ ಅಂತಕ್ಕಂಥದ್ದು ಹಾಗ ಆಗ್ತದೆ. ಅದೇ ತರದಲ್ಲಿ ಟುಡೇ ಇವತ್ತು ಇರೋದು ಅವತ್ತು, ದಟ್ ಡೇ ಅನ್ನೋ ತರದಲ್ಲಿ ಕನ್ವರ್ಟ್ ಅನ್ನ ಮಾಡ್ತೀವಿ. ಹಾಗೆ ಎಸ್ಟರ್ಡೇ ಇರ್ತಕ್ಕಂಥದ್ದು ದ ಪ್ರೀವಿಯಸ್ ಡೇ ಆಗ್ತದೆ, ಟುಮಾರೋ ಇರ್ತಕ್ಕಂಥದ್ದು ದ ನೆಕ್ಸ್ಟ್ ಡೇ ಆಗ್ತದೆ. ಸೊ ಈ ಒಂದು ಚೇಂಜಸ್ ಅನ್ನ ನಾವು ತಲೆನಲ್ಲಿ ಇಟ್ಕೊಂಡ್ರೆ ನಮ್ಗೆ ಬಹಳ ಸುಲಭ. ಕೆಲವೊಂದು ಸಾರಿ ಏನ್ ಮಾಡ್ತಾರೆ, ಇಫ್ ಆರ್ ವೆದರ್ ನ ಯೂಸ್ ಮಾಡೋಕೆ ಎಸ್ ಆರ್ ನೋ ಕ್ವಶನ್ ಅನ್ನು ಕೊಟ್ಬಿಡ್ತಾರೆ. ಸರ್ ಏನ್ ಸರ್ ಇದು ಎಸ್ ಆರ್ ನೋ ಕ್ವಶನ್ ಅಂದ್ರೆ? ಅದು ಕೂಡ ಬಹಳ ಸಿಂಪಲ್ ಚಿಲ್ಡ್ರನ್. ಅಲ್ಲಿ WH ವರ್ಡ್ ಇರೋದಿಲ್ಲ, ಆದ್ರೆ ಪ್ರಶ್ನೆ ಇರುತ್ತೆ. ಆ ಪ್ರಶ್ನೆಗೆ ಉತ್ತರ ನಮ್ಮಲ್ಲಿ ಎಸ್ ಆರ್ ನೋ ಅನ್ನೋದು ಆಗಿರ್ತದೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಚಿಕ್ಕಣ್ಣ ಸೆಡ್ ವಿನಯ್ ಡೂ ಯು ನೋ ದ ಅಡ್ರೆಸ್. ಚಿಕ್ಕಣ್ಣ ಸೆಡ್ ವಿನಯ್ ಡೂ ಯು ನೋ ದ ಅಡ್ರೆಸ್. ಹಾಗಾದ್ರೆ ವಿನಯ್ ಏನ್ ಹೇಳ್ಬೋದು? ಅವನಿಗೆ ಅಡ್ರೆಸ್ ಗೊತ್ತಿದ್ರೆ ಹೌದು ಎಸ್ ಅಂತಾನೆ, ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ ನೋ ಅಂತಾನೆ. ಈ ರೀತಿಯ ಒಂದು ಕ್ವಶನ್ಸ್ ಅನ್ನ ನಾವು ಎಸ್ ಆರ್ ನೋ ಅಂತ ಕ್ವಶನ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಅಷ್ಟೇ ಸೆಡ್ ಅಂತಕ್ಕಂಥ ಏನು ರಿಪೋರ್ಟಿಂಗ್ ವರ್ಬ್ ಇದೆ ಅದು ಆಸ್ಕ್ಡ್ ಆಗ್ತದೆ. ಯಾಕೆಂದ್ರೆ ನಾವು ಪ್ರಶ್ನೆಯನ್ನ ಏನ್ ಮಾಡ್ತಾ ಇದೀವಿ, ಕೇಳ್ತಾ ಇದೀವಿ. ಹಾಗಾಗಿ ಏನಾಯ್ತು, ಚಿಕ್ಕಣ್ಣ ಆಸ್ಕ್ಡ್ ವಿನಯ್. ಸೊ ಇಲ್ಲಿ WH ವರ್ಡ್ ಬಂದಿಲ್ಲ, ಬಟ್ ಕ್ವಶನ್ ಮಾರ್ಕ್ ಇದೆ. ಹಾಗಾಗಿ ಇಲ್ಲಿ ನಾವು ಇಫ್ ಆರ್ ವೆದರ್ ನ ಬಳಸ್ತೀವಿ. ಇಲ್ಲಿ ಸ್ಪೆಸಿಫಿಕ್ ಆಗಿ ನಾನು ಇಫ್ ಅನ್ನೇ ಬಳಸ್ಬೇಕು ಅಥವಾ ವೆದರ್ ಅನ್ನೇ ಬಳಸ್ಬೇಕು ಅಂತ ಯಾಕೆ ಹೇಳ್ತಾ ಇಲ್ಲ ಅಂದ್ರೆ, ಇಲ್ಲಿ ನಮ್ಮ ಮಕ್ಕಳು ಕೆಲವೊಬ್ಬರಿಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗಿರುತ್ತೆ. ಹಾಗಾಗಿ ಎರಡರಲ್ಲಿ ಯಾವ್ದಾದ್ರು ಆಪ್ಷನ್ ಅನ್ನ ಬಳಸ್ಕೊಳ್ಳೋಣ. ಫಸ್ಟ್ ಸ್ಟೆಪ್ ಈಸ್ ಇಂಪಾರ್ಟೆಂಟ್. ಆದ್ಮೇಲೆ ನಾವು ಏನು WH ವರ್ಡ್ ನಲ್ಲಿ ಚೇಂಜ್ ಮಾಡಿದ್ವಿ ಅದೇ ತರದಲ್ಲಿ ಡೂ ಯು ನೋ ದ ಅಡ್ರೆಸ್ ಅಂತಾವು ಯು ಅನ್ನ ಫಸ್ಟ್ ತಗೋತೀವಿ. ಅಲ್ಲಿ ಕೇಳಿದ್ದು ವಿನಯನ್ ಆಗಿರೋದ್ರಿಂದ ಹಿ ಆಯ್ತದೆ. ಡೂ ಪ್ಲಸ್ ನೋ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಆಗಿರುತ್ತೆ, ಆದ್ರೆ ಪಾಸ್ಟ್ ಟೆನ್ಸ್ ಫಾರ್ಮು ನ್ಯೂ ಆಗುತ್ತೆ. ಹಿ ನ್ಯೂ ದ ಅಡ್ರೆಸ್. ಚಿಕ್ಕಣ್ಣ ಆಸ್ಕ್ಡ್ ವಿನಯ್ ಇಫ್ ಆರ್ ವೆದರ್ ಹಿ ನ್ಯೂ ದ ಅಡ್ರೆಸ್ ಆಗ್ತದೆ. ಇದು ರಿಪೋರ್ಟೆಡ್ ಸ್ಪೀಚ್ ನಲ್ಲಿ ನಮಗೆ ಬಹಳ ಇಂಪಾರ್ಟೆಂಟ್. ಇದರ ಇನ್ನೊಂದು ಫಾರ್ಮ್ ಯಾವುದು ಅಂದ್ರೆ ಇಂಪಿರೇಟಿವ್ ಸೆಂಟೆನ್ಸಸ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಸೊ ಸುಮಂತ್ ಸೆಡ್ ಮನೋಜ್ ಗಿವ್ ಮಿ 100 rupees. ಇದು ಎಷ್ಟು ಸಿಂಪಲ್ ಅಂದ್ರೆ, ಇಲ್ಲಿ ಯಾರು ಹೇಳ್ತಾ ಇದಾರೆ ಅಂತ ಡೈರೆಕ್ಟ್ ಆಗಿ ಒಳಗಡೆ ಏನು ಹೇಳ್ತಾ ಇಲ್ಲ, ಡೈರೆಕ್ಟ್ ಆಗಿ ವರ್ಬಿಂದ ಸ್ಟಾರ್ಟ್ ಆಗ್ತಾ ಇದೆ. ಆಗ ಸುಮಂತ್ ಆಸ್ಕ್ಡ್ ಮನೋಜ್ ಟು ಗಿವ್ ಮೀ ಇರ್ತಕ್ಕಂಥದ್ದು ಅವನಿಗೆ ಸುಮಂತ್ ಆಗಿರೋದ್ರಿಂದ ಹಿಮ್ ಆಗ್ತದೆ. ಟು ಗಿವ್ ಹಿಮ್ 100 rupees. ಅಂದ್ರೆ ಗಿವ್ ಅನ್ನೋದು ಬಂದಿಂದ ಅದನ್ನ ಇನ್ಫಿನಿಟಿವ್ ಆಗಿ ಮಾಡಿ ಟು ಇನ್ಫಿನಿಟಿವ್ ಆಗಿ ಟು ಗಿವ್ ಅನ್ನಾಗಿ ಮಾಡ್ತೀವಿ. ಇದು ನಮ್ಮ ವರ್ಕ್ ಫಾರ್ಮ್ಸ್ ಅಲ್ಲಿ ರಿಪೋರ್ಟೆಡ್ ಸ್ಪೀಚ್. ಈಗ ನಮ್ಮ ಸರ್ ಕೇಳ್ತಾ ಇದ್ರು, ಸರ್ ಫಸ್ಟ್ ನಮ್ಗೆ ಕೆಲವೊಂದು ಲಾಂಗ್ ಆನ್ಸರ್ಸ್ ಮಕ್ಕಳಿಗೆ ಈಸಿಯಾಗಿ ಜಾಸ್ತಿ ಮಾರ್ಕ್ಸ್ ಬರೋದನ್ನ ನೀವು ತಿಳಿಸ್ಕೊಟ್ಬಿಡಿ ಅಂತ ಹೇಳಿ ಕೇಳ್ತಾ ಇದ್ರು. ಹಾಗಾಗಿ ಇಲ್ಲಿ ನಾವು ಮೊದಲಿಗೆ ಪೋಯಂ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಗೆ 2 ಪೋಯಂಗಳು ಮಕ್ಕಳ. ಒಂದು ಕ್ವಾಲಿಟಿ ಆಫ್ ಮರ್ಸಿ, ಇನ್ನೊಂದು ಬ್ಲೈಂಡ್ ಬಾಯ್. ಕ್ವಾಲಿಟಿ ಆಫ್ ಮರ್ಸಿ ಅಂತ ಬಂದಾಗ ನಮ್ಗೆ 3 ಸ್ಟ್ಯಾನ್ಸಸ್ ಬರುತ್ತೆ, ಬ್ಲೈಂಡ್ ಬಾಯ್ ಅಲ್ಲಿ 6 ಸ್ಟ್ಯಾನ್ಸಸ್ ಬರುತ್ತೆ. ಕ್ವಾಲಿಟಿ ಆಫ್ ಮರ್ಸಿ ನಮ್ಗೆ ಬಹಳ ಸುಲಭವಾಗಿ ಸಿಗ್ತಾ ಇರೋದ್ರಿಂದ ನಾವು ಅದರ 3 ಸ್ಟ್ಯಾನ್ಸಸ್ ಕೂಡ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಒಂದು ಸ್ಟ್ಯಾನ್ಸಾ ಖಂಡಿತವಾಗಿಯೂ ನಮ್ಗೆ ಎಕ್ಸಾಮ್ ಬರುವಂತ ಚಾನ್ಸಸ್ ಇರ್ತದೆ. ಸೊ ನಾವು ಇಲ್ಲ ಸರ್ ಅಕಸ್ಮಾತ್ ಏನಾದ್ರು ಇದಾಗ್ತದೆ ಅಂದ್ರೆ ನೀವು ಬ್ಲೈಂಡ್ ಬಾಯ್ ಇಂದ ಕೂಡ 3 ಸ್ಟ್ಯಾನ್ಸಸ್ ನೀವು ಇದು ಮಾಡಿದ್ರೆ ಆರಾಮಾಗಿ ನೀವು 4 ಮಾರ್ಕ್ಸ್ ಅನ್ನ ಗಳಿಸ್ಕೋಬಹುದು ಮಕ್ಕಳ. ಅದೇ ತರದಲ್ಲಿ ನಾವು ಸಮ್ಮರಿಗಳು ಅಂತ ಬಂದಾಗ ನಾವು 3 ಸಮ್ಮರಿಗಳನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ. ಒಂದು ಜಾಸ್ ಪೋಯಂ ಸಮ್ಮರಿ ಆಗ್ತದೆ, ಇನ್ನೊಂದು ಗ್ರ್ಯಾಂಡ್ ಮಾ ಕ್ಲೈಮ್ ಸೆಟ್ರಿ, ಮತ್ತೊಂದು ಐ ಆಮ್ ದ ಲ್ಯಾಂಡ್. ಈ 3 ಸಮ್ಮರಿಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ 4 ಮಾರ್ಕಿಗೆ ಒಂದು ಕ್ವಶನ್ ಪ್ಲಸ್ 3 ಮಾರ್ಕಿಗೆ ಒಂದು ಕ್ವಶನ್ ಪಕ್ಕಾ ಕಂಪಲ್ಸರಿ ಆಗಿ ಬರೋದ್ರಿಂದ ನಮಗೆ ಅಲ್ಲಿ ಕೂಡ ಬಹಳ ಸುಲಭವಾಗಿ 7 ಮಾರ್ಕ್ಸ್ ಬರುತ್ತೆ. ಸೊ ಅದ್ರ ಜೊತೆಗೆ ನಮಗೆ ಸೊ ಕಲರ್ಸ್ ಆಫ್ ಸೈಲೆನ್ಸ್ ಅಂತಕ್ಕಂಥ ಲೆಸನ್ ಮತ್ತೆ ಎ ಹೀರೋ.
ಸೊ ಈ ಎರಡೂ ಲೆಸನ್ನಿಂದ ನಾವು 3 ಮಾರ್ಕ್ಸಿಗೆ ಲಾಂಗ್ ಆನ್ಸರ್ನ, ಫಾರ್ ಎಕ್ಸಾಂಪಲ್, ಹೌ ಡಿಡ್ ಸ್ವಾಮಿ ಬಿಕಮ್ ಹೀರೋ ಇರ್ಬೋದು, ವಾಟ್ ಡೆಸ್ಪರೇಟ್ ಅಟೆಂಪ್ಟ್ಸ್ ಡಿಡ್ ಸ್ವಾಮಿ ಟ್ರೈ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್ ಇರ್ಬೋದು. ಅದೇ ಥರದಲ್ಲಿ ನರೇಟ್ ಸ್ವಾಮೀಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಲೈಯಿಂಗ್ ಅಂಡರ್ ಎ ಬೆಂಚ್, ಅಥವಾ ಡಿಸ್ಕ್ರೈಬ್ ದ ಅಚೀವ್ಮೆಂಟ್ಸ್ ಆಫ್ ಸತೀಶ್ ಗುಜ್ರಾಲ್ ಅಂತಕ್ಕಂಥ ಕ್ವಶನ್ಗಳು ಏನು ಬರ್ತವೆ. ಈ ಕ್ವಶನ್ಸ್ಗಳನ್ನು ಕೂಡ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಮಗೆ ಆರಾಮವಾಗಿ 3 ಮಾರ್ಕು ನಮಗೆ ಸಿಗುತ್ತೆ. ಮತ್ತೆ ನಿಮ್ಮ ತಲೆನಲ್ಲಿ ಇರಲಿ ಮಕ್ಕಳ, ನಾವು ಎಕ್ಸಾಮ್ ಹಾಲ್ನಲ್ಲಿ ಸೊ ರಿಲೇಟೆಡ್ ಟು ಕ್ವಶನ್ ಅಂಡ್ ಆನ್ಸರ್ ಅಂತ ಬಂದ್ರೆ ಸೊ 2 ಮಾರ್ಕ್ಸ್ ಇಂದು 7 ಕ್ವಶನ್ಸ್ ಅನ್ನು ಓದ್ತೀವಿ. ಸೊ ಆ 7 ಕ್ವಶನ್ಸ್ ಅಲ್ಲಿ ನಮಗೆ 2 ಕ್ವಶನ್ಗಳು ನಮ್ಮ ಸಪ್ಲಿಮೆಂಟರಿ ರೀಡಿಂಗ್ ಇಂದ ಬರ್ತದೆ. ನಮಗೆ 4 ಸಪ್ಲಿಮೆಂಟರಿ ರೀಡಿಂಗ್ ಇದೆ. ಅದರಲ್ಲಿ 1 and 2 ಇಂದ ಸೊ ಆಪ್ಷನ್ ಇರುತ್ತೆ, ಚಾಯ್ಸ್ ಇರುತ್ತೆ. ನಮಗೆ ಸಪ್ಲಿಮೆಂಟರಿ 1 ಆದ್ರೂ ಬರಿಬೋದು, 2 ಇಂದ ಆದ್ರೂ ಬರಿಬೋದು, 2 ಮಾರ್ಕ್ಸ್ ಬರುತ್ತೆ. ಹಾಗೆ ಸಪ್ಲಿಮೆಂಟರಿ 3 ಅಂಡ್ ಸಪ್ಲಿಮೆಂಟರಿ 4 ಅದರಿಂದ ಕೂಡ ಚಾಯ್ಸ್ ಬರೋದ್ರಿಂದ ಹಾಗಾಗಿ ನಾವು 1 and 3 2 ಸಪ್ಲಿಮೆಂಟರಿ ಓದ್ಕೊಂಡ್ರು ಕೂಡ ನಾವು ಆರಾಮಾಗಿ ನಾವು 4 ಅಂಕಗಳನ್ನ ಪಡ್ಕೊಬಹುದು. ವಿ ಕ್ಯಾನ್ ಗೆಟ್ 4 ಮಾರ್ಕ್ಸ್ ಫ್ರಮ್ ಸಪ್ಲಿಮೆಂಟರಿ 1 and ಸಪ್ಲಿಮೆಂಟರಿ 3. ಮಂಜು ಸರ್, ಈಗ ನೀವ್ ಏನ್ ಹೇಳಿದ್ರಿ ಅದೆಲ್ಲ ಟ್ರಿಕ್ಸ್ ನಾನು ಕೇಳಿಸ್ಕೊಂಡೆ, ತುಂಬಾ ಅದ್ಭುತವಾಗಿತ್ತು. ನನ್ನ ಪ್ರಶ್ನೆ ಏನು ಅಂತಂದ್ರೆ, ಈಗ ನಮ್ಮ ಕನ್ನಡ ಮೀಡಿಯಂ ಮಕ್ಳು ಇರ್ತಾರೆ, ಅವ್ರಿಗೆ ಇಂಗ್ಲಿಷೇ ತುಂಬಾ ಕಷ್ಟ, ಏನಂತೀರಾ ಸರ್? ಹೌದು, ಖಂಡಿತ ಖಂಡಿತ ಸರ್. ಅವರು ಒಂದು 40 ಮಾರ್ಕ್ಸ್ ನ ಈಸಿಯಾಗಿ ತಗೋಬೋದಾ ನೀವೀಗ ಹೇಳ್ದಂತ ಟ್ರಿಕ್ಸ್ ಅಲ್ಲಿ? ಖಂಡಿತ ತಗೋಬಹುದು ಸರ್. ಯಾಕೆಂದ್ರೆ ನಮ್ಮ ಇಂಗ್ಲಿಷ್ ಒಂದು ಬ್ಲೂ ಪ್ರಿಂಟ್ ಅನ್ನೋದೇ ಆಗಿದೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ಪೋಯಮ್, ಒಂದು ಪೋಯಮ್ ಅನ್ನ ನಾವು ಕ್ವಾಲಿಟಿ ಆಫ್ ಮರ್ಸಿ ಅಂತಕ್ಕಂಥ ಪೋಯಮ್ ಅನ್ನ ಕಂಪ್ಲೀಟ್ ಆಗಿ ಪ್ರಾಕ್ಟೀಸ್ ಮಾಡಿ ಅದ್ರ ಜೊತೆ ಬ್ಲೈಂಡ್ ಬೈ ಕೂಡ ಕಲ್ತಿದ್ರೆ ಬಹಳ ಒಳ್ಳೇದು. ಸೊ ಇಲ್ಲ ಅಂದ್ರೆ ಒಂದನ್ನೇ ಪ್ರಾಕ್ಟೀಸ್ ಮಾಡಿದ್ರು 4 ಮಾರ್ಕ್ಸ್ ಈಸಿಯಾಗಿ ಸಿಗ್ತದೆ. ಹಾಗೆ ನಾನು ಅವಾಗ್ಲೇ ಹೇಳ್ದಂಗೆ ಸಮ್ಮರಿಗಳನ್ನ ಹೇಳಿದೆ, 3 ಪದ್ಯಗಳು, ಜಾಸ್ ಪೋಯಮ್ ಇರ್ಬೋದು, ಸೊ ಮತ್ತೆ ಗ್ರ್ಯಾಂಡ್ ಮಕ್ಲೇನ್ ಸೆಟರ್ ಇರ್ಬೋದು, ಐ ಆಮ್ ದ ಲ್ಯಾಂಡ್ ಇರ್ಬೋದು. ಈ 3 ಸಮ್ಮರಿಗಳನ್ನ ಒಂದು ದಿನಕ್ಕೆ ಒಂದರಂತೆ ಕಲ್ತ್ಕೊಂಡ್ರು ಕೂಡ ಅವ್ರಿಗೆ 4+3 7 ಮಾರ್ಕ್ಸ್ ಬರ್ತದೆ. ಸೊ 7+4 11 ಮಾರ್ಕ್ಸ್ ಆಯ್ತು. ಅದ್ರ ಜೊತೆಗೆ ನಮ್ಗೆ ಪ್ಯಾಸೇಜ್ ಅಂತಕ್ಕಂಥದ್ದನ್ನ ಅವರೇ ಕೊಟ್ಟಿರ್ತಾರೆ. ಆ ಪ್ಯಾಸೇಜ್ ಅನ್ನ ಓದಿ ಅಲ್ಲಿ ಅವರು ಆರಾಮಾಗಿ ಅಂಕಗಳನ್ನ 4 ಮಾರ್ಕ್ಸ್ ಅನ್ನ ಪಡ್ಕೊಬಹುದು, 15 ಆಗ್ತದೆ. ಅದ್ರ ಜೊತೆಗೆ ನಮ್ಗೆ ಪ್ರೊಫೈಲ್ ರೈಟಿಂಗ್ ಅಂತ ಹೇಳಿ ಕೊಡ್ತಾರೆ. ಸೊ ಅವರೇ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಆ ಇನ್ಫಾರ್ಮೇಶನ್ ಅನ್ನ ಬಳಸ್ಕೊಂಡು ನಾನು ಒಂದು ಪ್ಯಾರಾಗ್ರಾಫ್ ಅನ್ನ ಬರೆದ್ರೆ, ಫಾರ್ ಎಕ್ಸಾಂಪಲ್, ಈಗ ನೀವೇ ಇದ್ದೀರಿ, ಶಿವಶರಣ್ ಸರ್ ಅಂತ ಇದ್ದಾರೆ. ಶಿವಶರಣ್ ಸರ್ is a very good teacher, is a well built man of 35 age, and he completed his education in MA in Kannada. Then he has a family, so that family is very cute family, a wife and 2 kids. They are school going, like that. If they form a sentences, ಆರಾಮವಾಗಿ ಅಲ್ಲಿ ಕೂಡ they can get 3 ಮಾರ್ಕ್ಸ್. ಅದ್ರ ಜೊತೆಗೆ ಒಂದು ಸ್ಟೋರಿ ಬಿಲ್ಡಿಂಗ್ ಅಂತ ಹೇಳಿ ಕೊಡ್ತಾರೆ. ಅದಕ್ಕೂ ಕೂಡ ಅವರು ಕ್ಲೂ ಅನ್ನ ಅವರೇ ಕೊಟ್ಟಿರ್ತಾರೆ. ಆ ಸ್ಟೋರಿ ಬಿಲ್ಡಿಂಗ್ ಕ್ಲೂಸ್ ಅನ್ನ ಯೂಸ್ ಮಾಡ್ಕೊಂಡು ಕೂಡ ಅವರು 3 ಮಾರ್ಕ್ಸ್ ಅನ್ನು ತಗೊಬಹುದು. ಅದ್ರ ಜೊತೆಗೆ ಅವ್ರಿಗೆ ಒಂದು ಪಿಕ್ಚರ್ ರೀಡಿಂಗ್ ಕೂಡ ಇರುತ್ತೆ. ಅಂದ್ರೆ ಅವ್ರಿಗೊಂದು ಪಿಕ್ಚರ್ ಕೊಟ್ಟಿರ್ತಾರೆ. ಆ ಪಿಕ್ಚರ್ ನೋಡಿದಾಗ ಅವ್ರಿಗೆ ಏನ್ ಅನ್ಸ್ತಾ ಇದೆ, ಏನ್ ಕಾಣ್ತಾ ಇದೆ, ಓಕೆ, ಅದನ್ನು ಕೂಡ ಬರ್ದ್ರೆ ನೋಡಿ ಅವ್ರು ಅದನ್ನ ಬರೀಬೇಕು. ಏನ್ ಕಾಣ್ತಾ ಇದೆ, ಏನ್ ಕಾಣ್ತಾ ಇದೆ ಬರ್ದ್ರೆ 3 ಮಾರ್ಕ್ಸ್ ಈಸಿ ಆಗಿ ಸಿಗ್ತದೆ. ನಾನು ಅವಾಗಲೇ ಹೇಳ್ದಂಗೆ 11+ ಇದು 3+3+3 9 20 ಮಾರ್ಕ್ಸ್ ಬಂತು ಸರ್. ಅದ್ರ ಜೊತೆಗೆ ನಮ್ಮ ಲೆಟರ್ ರೈಟಿಂಗ್ ಇದೆ. ಲೆಟರ್ ರೈಟಿಂಗ್ ಕೂಡ ಪ್ರತಿಯೊಂದು ಇದಕ್ಕೂ ಹಾಫ್ ಮಾರ್ಕ್ಸ್ ಅಂತ ಹೇಳಿ ಕನ್ಸಿಡರೇಷನ್ ಆಗುತ್ತೆ. ಅಲ್ಲಿ ಅವರು ಈಸಿಯಾಗಿ 5 ಮಾರ್ಕ್ಸ್ ಅನ್ನ ತಗೋಬಹುದು. ಎಸ್ಸೆ ರೈಟಿಂಗ್ ಇರುತ್ತೆ ಸರ್? ಖಂಡಿತ ಎಸ್ಸೆ ರೈಟಿಂಗ್ ಇರುತ್ತೆ ಸರ್. ಎಸ್ಪೆಷಲಿ ಜನರಲ್ ಆಗಿ ನಾವು ಹೇಳ್ಬೇಕು ಅಂದ್ರೆ ಪೊಲ್ಯೂಷನ್ ಮೇಲೆ ಮತ್ತೆ ಯೂಸ್ ಆಫ್ ಮೊಬೈಲ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರ್ತಾರೆ. ಹಾಗಾಗಿ ಆ ಪೊಲ್ಯೂಷನ್ ಅಂದ್ರೆ ಏನು, ಟೈಪ್ಸ್ ಆಫ್ ಪೊಲ್ಯೂಷನ್, ಅದರಿಂದ ನಮ್ಗೆ ಏನೆಲ್ಲ ಎಫೆಕ್ಟ್ಸ್ ಆಗ್ತಾ ಇದೆ, ಹೇಗೆ ನಾವು ಕಂಟ್ರೋಲ್ ಮಾಡ್ಬೇಕು, ಇಷ್ಟು ಸ್ಟೆಪ್ ಅನ್ನು ಬರೆದ್ರು ಕೂಡ ನಾವು ಈಸಿಯಾಗಿ 4 ಮಾರ್ಕ್ಸ್ ಅನ್ನ ತಗೋಬಹುದು. ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಒಳ್ಳೆ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಸೊ ಅದೇ ರೀತಿಯಲ್ಲಿ ಈಗ ನಾನ್ ಕೇಳಕ್ ಬಂದಿದ್ದು ಏನಂದ್ರೆ, ಔಟ್ ಆಫ್ ಔಟ್ ತೆಗ್ಸಿರೋಂಥದ್ದು, ನೀವು ಆಸ್ ಎ ಇಂಗ್ಲಿಷ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆಗಿ ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಎಷ್ಟು ಔಟ್ ಆಫ್ ಔಟ್ ತರಿಸಿದಿರ ಮಕ್ಕಳಿಗೆ ಅಂತ ಸ್ವಲ್ಪ ಗೊತ್ತಾದ್ರೆ ಮಕ್ಕಳು ಕೂಡ ಕ್ಯೂರಿಯಾಸಿಟಿಯಿಂದ ಕೇಳ್ತವ್ರೆ. ಖಂಡಿತ ಸರ್. ನನ್ನ ಪ್ರತಿ ವರ್ಷನೂ ಕೂಡ ನಂದ್ರಲ್ಲೂ ಕೂಡ 2-3 ಔಟ್ ಆಫ್ ಔಟ್ ಇರ್ತದೆ. ನಾನು ಈ ಸರಿ ಒಂದು 5ರಿಂದ 8 ಔಟ್ ಆಫ್ ಔಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ಆಲ್ರೆಡಿ ಪ್ರಿಪರೇಟರ್ ನಲ್ಲಿ ಕೂಡ 3 ಔಟ್ ಆಫ್ ಔಟ್ ಆಗಿದೆ. ಇನ್ನ ಮಿಕ್ಕಿದ ಮಕ್ಕಳು ಕೂಡ 97, 98 ನಲ್ಲಿ ಇದ್ದಾರೆ. ಆ 3 ಮಾರ್ಕ್ಸ್ ಅನ್ನು ಕೂಡ ಅವರು ಈಗ ಕವರ್ ಮಾಡ್ಕೊಂಡು ಖಂಡಿತ ಔಟ್ ಆಫ್ ಔಟ್ ಅಂತ ತೆಗಿತಾರೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ನೋಡಿದ್ರಿ ಇಷ್ಟೊತ್ತು ನಮ್ಮ ಮಂಜು ಸರ್ ಅವರು ನೀವು ಇಂಗ್ಲಿಷ್ ಅಲ್ಲಿ ಹೇಗೆ ಔಟ್ ಆಫ್ ಔಟ್ ಅನ್ನು ತೆಗಿಬೇಕು, ಮತ್ತೆ ಯಾರು NC ವಿದ್ಯಾರ್ಥಿಗಳಿದ್ದೀರಾ ನೀವು ಹೇಗೆ ಹೆಚ್ಚು ಅಂಕಗಳನ್ನ ಗಳಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ದಯವಿಟ್ಟು ವಿದ್ಯಾರ್ಥಿಗಳೇ, ಪರೀಕ್ಷೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂತದ್ದು,
ಈಗಾಗಲೇ ಪೂರ್ವ ಸಿದ್ಧತಾ ಪರೀಕ್ಷೆ ನೀವು ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮಕ್ಕಳೇ, ಯಾವುದೇ ಕಾರಣಕ್ಕೂ ಸಮಯವನ್ನ ವ್ಯರ್ಥ ಮಾಡಬೇಡಿ. ಸರ್ ಹೇಳಿರೋ ಟಿಪ್ಸ್ನೆಲ್ಲ ಫಾಲೋ ಮಾಡಿ ಮತ್ತೆ ಹೆಚ್ಚು ಅಂಕಗಳನ್ನ ಗಳಿಸಿ ವಿದ್ಯಾರ್ಥಿಗಳೇ. ಇದಾಗೂ ಕೂಡ ಇನ್ನೂ ನಿಮ್ಮಲ್ಲಿ ಏನಾದ್ರು ಡೌಟ್ಗಳಿದ್ರೆ ಅಥವಾ ನಿಮ್ಮ ಏನಾದ್ರು ಸಮಸ್ಯೆಗಳಿದ್ರೆ ಎಜುಕೇಶನ್ ಬಗ್ಗೆ, ದಯವಿಟ್ಟು ನೀವು ನಮಗೆ ಕಾಮೆಂಟ್ ಮಾಡಿ. ಆಮೇಲೆ ಮತ್ತೊಂದು ವಿದ್ಯಾರ್ಥಿಗಳೇ, ನೀವೇನ್ ಮಾಡ್ತೀರಾ ಅಂತಂದ್ರೆ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ವಿದ್ಯಾರ್ಥಿಗಳೇ. ಸರ್, ತುಂಬಾ ಥ್ಯಾಂಕ್ಸ್ ಸರ್. ನಾವು ಹೇಳಿದ ತಕ್ಷಣ ಬಂದು ನಮ್ಮ ಕಾರ್ಯಕ್ರಮ ಜಾಯ್ನ್ ಆದಕ್ಕೆ. ನಿಮ್ಮಿಂದ ನಮ್ಮ ಮಕ್ಕಳು ಒಂದು 10 ಜನ ಮಕ್ಕಳು ಒಳ್ಳೆ ಅಂಕಗಳನ್ನ ತೆಗೆದ್ರೆ ನಮ್ಗೆ ಅದೇ ಖುಷಿ. ಥ್ಯಾಂಕ್ ಯು.